ಎಲ್ಲರಿಗೂ ಶುಭ ವಂದನೆಗಳು. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಿದ್ದೇನೆ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಬೈಬಲ್ನ ಹಿಸ್ಟ್ರಿ. ಇದು ನಿಮ್ಮ ಪ್ರಶ್ನೆಯಾಗಿತ್ತು ಪ್ರಿಯರೇ. ಅದಕ್ಕೆ ಉತ್ತರ ಕೊಡೋದಕ್ಕಾಗಿ ನಮ್ಮ ಮಧ್ಯೆಯಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರ ಮಧ್ಯೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ನಮ್ಮದು ಆ ಪ್ರಶ್ನೆ ಬೈಬಲ್ನ ಹಿಸ್ಟ್ರಿ, ಯಾವ ರೀತಿ ಬೈಬಲ್ ಬಂತು, ಯಾವ ರೀತಿ ಆ ಬೈಬಲ್ನ ಒಂದೊಂದು ರೀತಿ ನಾವು ನೋಡ್ಕೊಂಡು ಬಂದ್ವಿ ಪ್ರಿಯರೇ. ಫಸ್ಟೇ ನಾವು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಬೈಬಲ್ ಹೇಗೆ ಒಂದು ಪುಸ್ತಕವಾಗಿ ಮಾಡಲ್ಪಟ್ಟಿತು, ಅಥವಾ ಯಾವ ರೀತಿ ಅಂದರೆ ಬೈಬಲ್ ಬಂದ ರೀತಿ ಅನೇಕ ವಿಷಯಗಳನ್ನು ನೋಡ್ಕೊಂಡು ಬಂದೀವಿ ಅಷ್ಟೇ. ಇವತ್ತು ಸಂಚಿಕೆಯಲ್ಲಿ ಅಷ್ಟೇ ಬೈಬಲ್ ಹೇಗೆ ಪ್ರಪಂಚದಾದ್ಯಂತ ಹಬ್ಬಿತು ಸ್ವಲ್ಪ ಅದನ್ನು ತಿಳಿಸ್ಬೋದಾ ಅಷ್ಟೇ? ಖಂಡಿತವಾಗಲು ಇದನ್ನು ನಾವು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಾನು ನಿಜವಾಗಲೂ ಮೂಲತಃ ನಾನು ಕರ್ನಾಟಕದವನಲ್ಲ. ಹೇಗೆ ಹೇಳ್ತೇನೆ ಅಂದರೆ, ನಾನು ಹುಟ್ಟಿದ್ದು ಕರ್ನಾಟಕ, ನನ್ನ ತಂದೆ ಹುಟ್ಟಿದ್ದು ಕರ್ನಾಟಕ, ನನ್ನ ತಾತ ಇದ್ದಿದ್ದು ಕರ್ನಾಟಕ. ಆದರೆ ನನ್ನ ಮೂಲತಃ ಬಂದು ನಾನು ಕರ್ನಾಟಕದವನಲ್ಲ. ಹಾಗಾದರೆ ಎಲ್ಲಿಂದ ಬಂದವನು? ಎಲ್ಲಿಂದನೋ ವಲಸೆ ಬಂದಂಥ ಒಬ್ಬ ವ್ಯಕ್ತಿ. ಈಗ ನಾನು ನನ್ನ ಮೂಲವನ್ನು ಹುಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನಿಸಿದರೆ ನನಗೆ ನನ್ನ ತಂದೆ ಸಿಗ್ತಾರೆ, ತಂದೆ ನಂತರ ನಮ್ಮ ತಾತ ಸಿಗ್ತಾರೆ. ಅವರಪ್ಪ ಹೇಗಿದ್ದಾರೆ ನನಗೆ ಗೊತ್ತಿಲ್ಲ, ಅವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಅಪ್ಪ ಹೇಳುವಂಥ ಪ್ರಕಾರವಾಗಿ ನಮ್ಮ ತಾತನ ಭಾಷೆಯನ್ನು ನಾವು ಮಾತಾಡುವಿಕೆ ಪ್ರಕಾರ ನಾವು ನೋಡೋದಾದರೆ, ನಮ್ಮ ತಾತ ಮೂಲತಃ ಬಂದು ಆಂಧ್ರದವರು, ಆಂಧ್ರ ಮೂಲದಿಂದ ಬಂದವರಾಗಿದ್ದಾರೆ. ಈಗ ಅದನ್ನು ತಿಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನನ್ನ ಮೂಲ ನಾವು ತಿಳ್ಕೊಳ್ಬೇಕಲ್ಲ, ತಿಳ್ಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ. ಹಾಗಾಗಿ ನಾವೀಗ ಬೈಬಲ್ ಹೇಗೆ ಒಂದು ಪುಸ್ತಕ ಮಾಡಲ್ಪಡ್ತು, ಹಳೆ ಒಡಂಬಡಿಕೆ ಹೇಗೆ ಬರೆಯಲ್ಪಡ್ತು, ಯಾರಿಂದ ಬರೆಯಲ್ಪಡ್ತು, ಮತ್ತು ಹೇಗೆ ಒಂದು ಪುಸ್ತಕ ಮಾಡಲ್ಪಡ್ತು ಅಂತೇಳಿ ನಾವು ಕಲ್ತ್ಕೊಂಡ್ವಿ. ಹಾಗೆ ಹೊಸ ಒಡಂಬಡಿಕೆ ಯಾಕೆ ಬರೆಯಲ್ಪಡ್ತು, ಯಾವ ಕಾರಣಕ್ಕಾಗಿ ಬರೆಯಲ್ಪಡ್ತು, ಹೇಗೆ ಬರೆಯಲ್ಪಡ್ತು, ಮತ್ತು ಅದು ಹೇಗೆ ಒಂದು ಪುಸ್ತಕ ಮಾಡಲ್ಪಡ್ತು ಎಂಬುದಾಗಿ ನಾವು ನೋಡಿಕೊಂಡೆವು. ಈಗ ಇನ್ನೂ ಹೆಚ್ಚಾಂತ ಮಾಹಿತಿಗಳು ನಿಮಗೆ ಬೇಕಾಗಿರೋದಾದರೆ, ಈ ಅಮೇಝಿಂಗ್ ಬೈಬಲ್ ಹೇಗೆ ರಚಿಸಲ್ಪಟ್ಟಿತು ಎಂಬ DVD ನಿಮಗೆ ಖಂಡಿತವಾಗಲೂ ಸಿಗ್ತದೆ. ಶಂಕರಪುರದ ಬೆಥೇಲ್ ಚರ್ಚಿಗೆ ನೀವು ಬರೋದಾದರೆ ಅಲ್ಲಿ ನಿಮಗೆ ಖಂಡಿತವಾಗಲೂ ಈ DVD ಸಿಗ್ತದೆ, ಸ್ಪಷ್ಟವಾದ ಕನ್ನಡದಲ್ಲಿ. ಇದನ್ನು ಮಾಡಿದ್ದೇವೆ. ಇದು ನಿಮಗೆ ಬಹಳವಾದಂಥ ಉಪಯೋಗವಾಗಿರ್ತದೆ. ಹಾಗಾಗಿ ಇದನ್ನು ನೀವು ತೆಗೆದುಕೊಳ್ಳತಕ್ಕದ್ದು. ಹಾಗೆಯೇ ಇದು ಬೈಬಲ್ ಹೇಗೆ ಪ್ರಪಂಚವಿಡೀ ಹಬ್ಬಲ್ಪಡ್ತು ಎಂಬ ಅಂಶವನ್ನು ಸಹ ಇದರಲ್ಲಿ ಒಳಗೊಂಡಿರ್ತದೆ. ಈ 2 DVDಗಳು ಸಹ ನೀವು ಬರೋದಾದರೆ, ಶಂಕರಪುರದಲ್ಲಿರುವಂಥ ಬೆಥೇಲ್ ಚರ್ಚಿಗೆ ನೀವು ಬರೋದಾದರೆ ಇದು ನಿಮಗೆ ಲಭ್ಯವಾಗುವಂಥದ್ದು ಆಗಿದೆ. ಈ ವಿಷಯಗಳನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹೌದು, ನಾವು ನಮ್ಮ ಬೈಬಲ್ ಹೇಗೆ ನಮ್ಮ ಕೈಗೆ ಬಂತು ಅಥವಾ ಹೇಗೆ ಲೋಕವಿಡೀ ಹಬ್ಬಿತು ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋದು ಭಾಳ ಪ್ರಾಮುಖ್ಯ. ನಾವು ಖಂಡಿತವಾಗಲೂ ತಿಳ್ಕೊಳ್ಳೇಬೇಕಾದಂಥ ಒಂದು ಅಂಶ ಅದಾಗಿದೆ. ಖಂಡಿತವಾಗಿ ನಾವು ಮುಂದಿನ ಸಮಯ ನಾವು ಅದನ್ನು ಕುರಿತು ಚರ್ಚಿಸೋಣ್ರಿ. ಓಕೆ, ಫಸ್ಟ್ ಬೈಬಲ್ ಅಂದರೆ ಏನು? ಫಸ್ಟ್ ಬೈಬಲ್ ಅಂದರೆ ಏನಂತ ಹೇಳಿ ನಾನು ಕಳೆದ ಹಿಂದಿನ ಸಂಚಿಕೆಗಳಲ್ಲಿ ನಾನು ಮಾತಾಡಿದ್ದೇನೆ. ಆದರೂ ಸಹ ನಾನು ಮತ್ತೊಂದು ಆವರ್ತಿ ಅದನ್ನು ಪುನರಾವರ್ತಿಸ್ತೀನಿ. ಏನಪ್ಪ ಅಂದರೆ, ಬೈಬಲ್ ಎಂಬ ಪದವು ಗ್ರೀಕ್ನ ಬಿಬ್ಲಿಯಾ ಎಂಬ ಪದದಿಂದ ಬಂದದ್ದಾಗಿದೆ. ಬಿಬ್ಲಿಯಾ ಅಂದರೆ ಬುಕ್ಸ್ ಎಂಬುದಾಗಿ. ಬಿಬ್ಲಿಯಾ ಅನ್ನುವಂಥ ಪದದ ಅರ್ಥ ಬುಕ್ಸ್ ಅಥವಾ ಪುಸ್ತಕಗಳು ಎಂದು ಅದರ ಅರ್ಥ. ಈ ಬಿಬ್ಲಿಯಾ ಎಂಬ ಪದವು ಬಿಬ್ಲೋಸ್ ಎಂಬ ಪದದಿಂದ ಬಂದದ್ದಾಗಿದೆ. ಬಿಬ್ಲೋಸ್ ಅಂದರೆ ರಿಟನ್ ಡಾಕ್ಯುಮೆಂಟ್ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಅಂದರೆ ರಿಟನ್ ಡಾಕ್ಯುಮೆಂಟ್ ಅನ್ನುವಾಗ ಬರೆಯಲ್ಪಟ್ಟ ದಾಖಲಾತು ಪತ್ರಗಳು ಎಂಬುದಾಗಿ ಅದರ ಅರ್ಥ. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಪುಸ್ತಕಗಳಿವೆ. ಎಷ್ಟೋ ಕೋಟಿ ಪುಸ್ತಕಗಳು ನಾವು ನೋಡ್ತೇವೆ. ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಪುಸ್ತಕಗಳು ನಾವು ನೋಡ್ತೇವೆ. ಅವುಗಳಿಗೆ ಅವುಗಳದೇ ಆದಂಥ ಹೆಸರುಗಳಿದ್ದಾವೆ. ಅಥವಾ ಪುಸ್ತಕಗಳು ಎನಿಸ್ಕೊಂಡಿದ್ದಾವೆ. ಆದರೆ ದೇವರ ವಾಕ್ಯದ ಪುಸ್ತಕಕ್ಕೆ ಮಾತ್ರ ದ ಹೋಲಿ ಬೈಬಲ್. ಇವತ್ತು ಹೋಲಿ ಅನ್ನುವಂಥ ಪದಗಳನ್ನ ಭಾಳ ಜನ ಉಪಯೋಗಿಸ್ಕೊಂಡಿದ್ದಾರೆ ಅವರ ಪುಸ್ತಕಗಳಿಗೆ. ಆದರೆ ನಿಜವಾಗಲೂ ಮೂಲತವಾಗಿ ನಾವು ನೋಡೋದಾದರೆ ಬೈಬಲ್ಗೆ ಮಾತ್ರ ಆ ಪದ ಕೊಡಲ್ಪಡ್ತು, ಹೋಲಿ, ದ ಹೋಲಿ ಬೈಬಲ್ ಎಂಬುದಾಗಿ. ಅಂದರೆ ಪರಿಶುದ್ಧ ಪುಸ್ತಕ ಅಥವಾ ಪರಿಶುದ್ಧ ಬೈಬಲ್ ಎಂಬುದಾಗಿ ಕೊಡಲ್ಪಡ್ತು. ಯಾಕೆ ಈ ಪವಿತ್ರ ಪುಸ್ತಕ ಅಥವಾ ಪವಿತ್ರ ಬೈಬಲ್ ಎಂಬುದಾಗಿ ಕೊಡಲ್ಪಡ್ತು ಅಂದರೆ, ದೇವರು ತನ್ನ ವಾಕ್ಯಕ್ಕೆ ಕೊಡಲ್ಪಟ್ಟಂಥ ಆ ಶ್ರೇಷ್ಠವಾದಂಥ ಒಂದು ಶಿರೋನಾಮ ಅದಾಗಿರ್ತದೆ. ಯಾಕೆ ಆ ಬೈಬಲ್ ಎಂಬ ಹೆಸರುಗಳು ನಾವು ಇವತ್ತು ಹೋಲಿ ಬೈಬಲ್ ಎಂಬುದನ್ನು ನೋಡ್ತೀವಿ ಅಂದರೆ, ದೇವರು ತಾನೇ ಅದರಲ್ಲಿರುವಂಥ ಶ್ರೇಷ್ಠತೆ,
ಅದರಲ್ಲಿರುವಂಥ ಪವಿತ್ರತೆಯನ್ನು ಜನರಿಗೆ ವ್ಯಕ್ತಪಡಿಸಬೇಕೆಂಬುದಾಗಿ ದೇವರೇ ಅದನ್ನು ಏನು ಮಾಡಿದ್ದಾರೆ ಅಂದರೆ ಹೋಲಿ ಬೈಬಲ್ ಎಂಬುದಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಬೈಬಲ್ ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪುಸ್ತಕ, ಪುಸ್ತಕಗಳಿಂದ ಕೂಡಿದ ಪುಸ್ತಕ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. പക്ഷേ ಈ ಬೈಬಲ್ ನಾವು ಯಾಕೆ ತಿಳ್ಕೊಳ್ಬೇಕು? ಇದು ಬಹಳ ಪ್ರಾಮುಖ್ಯವಾದ. ಬೈಬಲ್ನ ಯಾಕೆ ತಿಳ್ಕೊಳ್ಬೇಕು? ನಾವು ಬೇರೆ ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಾಕಷ್ಟಿದೆ. ಈಗ ಇಲ್ಲಿ ಒಂದು ಮಾತು ಹೇಳ್ತೀನಿ, ಒಂದು ವೇಳೆ ಇದು ಹಲವು ಜನರಿಗೆ ಇದು ಬೇಸರಿಕೆಯನ್ನು ತರಬಹುದು, ಆದರೂ ಪರವಾಗಿಲ್ಲ, ಅವರ ಒಳಿತಿಗಾಗಿ ಈ ಮಾತನ್ನು ನಾನು ಹೇಳ್ತೇನೆ. ಪ್ರಪಂಚದಲ್ಲಿ ಮನುಷ್ಯ ಏನು ಬೇಕಾದ್ರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಆದರೆ ಅವನು ತಿಳ್ಕೊಳ್ಳಿಕ್ಕೆ ವಿಫಲನಾಗ್ತಿರುವಂಥ ಒಂದು ಸಂಗತಿ ಯಾವುದಪ್ಪ ಅಂದರೆ ಬೈಬಲ್. ಬೈಬಲ್ ಕುರಿತಾಗಿ ಬರುವಾಗ ಎಲ್ಲೋ ಒಂದು ಕಡೆ ಅವನು ತಿಳ್ಕೊಳ್ಳಿಕ್ಕೆ ಅವನು ಬಹಳ ವಿಫಲನಾಗ್ತಾನೆ. ಯಾಕಂದರೆ ದೇವರ ವಾಕ್ಯ, ಬೈಬಲ್ ಅನ್ನೋದಕ್ಕಿಂತ ದೇವರ ವಾಕ್ಯ ಅಂತ ನಾನು ಹೇಳ್ತೇನೆ. ದೇವರ ವಾಕ್ಯ ಅವನಿಗೆ ಜೀವ ಕೊಡುವಂಥದ್ದಾಗಿದೆ, ದೇವರ ವಾಕ್ಯ ಅವನಿಗೆ ಸಮಾಧಾನ ಕೊಡುವಂಥದ್ದಾಗಿದೆ, ದೇವರ ವಾಕ್ಯ ಅವನ ಜೀವನದಲ್ಲಿ ಸಮೃದ್ಧಿ ಕೊಡುವಂಥದ್ದಾಗಿದೆ, ದೇವರ ವಾಕ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದಾಗಿದೆ, ದೇವರ ವಾಕ್ಯವನ್ನು ಮೇಲೆತ್ತುವಂಥದ್ದಾಗಿದೆ, ದೇವರ ವಾಕ್ಯವನ್ನು ಜ್ಞಾನಿಯನ್ನಾಗಿ ಮಾಡ್ತದೆ, ದೇವರ ವಾಕ್ಯವನ್ನು ಉಪಾಧ್ಯಾಯನನ್ನಾಗಿ ಮಾಡ್ತದೆ, ದೇವರ ವಾಕ್ಯವನ್ನು ಪಾಂಡಿತ್ಯ ಹೊಂದಿದವನಾಗಿ ಮಾಡ್ತದೆ. ಎಲ್ಲ ದೇವರ ವಾಕ್ಯ ಕೊಡುವಾಗ, ಎಲ್ಲ ದೇವರ ವಾಕ್ಯದಿಂದ ಬರುವಾಗ ಆ ವಾಕ್ಯ ತಿಳಿದುಕೊಳ್ಳುವುದಕ್ಕೆ ಮನುಷ್ಯ ಇವತ್ತು ವಿಫಲನಾಗ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಈ ಎಲ್ಲ ಇವತ್ತು ನಾವೇನು ಸಲಕರಣೆಗಳು, ಇವತ್ತೇನು ಈ ಏನು ಹೇಳ್ತೀವಿ ನಾವು ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಅಂತ ಹೇಳ್ತೀವಲ್ಲ, ಈ ಎಲ್ಲ ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಆಗಿರ್ಬೋದು, ಅಥವಾ ಇವತ್ತು ನಮ್ಮ ಮುಂದೆ ಕಂಡುಹಿಡಿಯಲ್ಪಟ್ಟ ಎಲ್ಲ ವಸ್ತುಗಳಾಗಿರ್ಬೋದು, ಆ ಎಲ್ಲ ವಸ್ತುಗಳನ್ನ ಹೇಗೆ ಕಂಡುಹಿಡಿದ್ರು ಅಂತ ನೋಡುವಾಗ ಅದಕ್ಕೆ ಮೂಲ ಕಾರಣ ಬೈಬಲ್. ಪೆಟ್ರೋಲ್ ಹೇಗೆ ಕಂಡುಹಿಡಿದ್ರು? ಅದಕ್ಕೂ ಕಾರಣ ಬೈಬಲ್. ಇದು ಈ ಆಪರೇಷನ್ ಮಾಡುವುದಕ್ಕಿಂತ ಮೊದಲು ಈ ಮತ್ತು ಬರುವಂಥ ಅಳವಡಿಕೆಯನ್ನು ಚುಚ್ಚುತ್ತಾರೆ, ಆ ಇಂಜೆಕ್ಷನ್ನ ಮಾಡ್ತಾರೆ. ಅದು ಹೇಗೆ ಕಂಡುಹಿಡಿದ್ರಪ್ಪ ಅಂದರೆ ಅದಕ್ಕೂ ಕಾರಣ ಬೈಬಲ್. ಎಷ್ಟೋ ಸೈಂಟಿಸ್ಟ್ಗಳು ಏನೇನೋ ಕಂಡುಹಿಡಿದ್ರು, ಅದಕ್ಕೆ ಕಾರಣ ಬೈಬಲ್. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಜನರು ಎಷ್ಟೋ ವಿಷಯಗಳನ್ನ ಪ್ರಕಟಿಸೋದು ಎಲ್ಲದಕ್ಕೂ ಬೈಬಲ್. ಅಂದರೆ ಬೈಬಲ್ ಒಬ್ಬನ ಎಲ್ಲ ಮಾಡಲಿಕ್ಕೆ ದೇವರ ವಾಕ್ಯ ಅವನನ್ನು ಭಾಳ ಉನ್ನತವಾದ ಶ್ರೇಷ್ಠವಾದ ಜ್ಞಾನಕ್ಕೆ ತಗೊಂಡೋಗಿ ಮಹಾ ಉನ್ನತ ಸ್ಥಾನದಲ್ಲಿ ಇಡ್ತದೆ. ಆದರೆ ಇಲ್ಲಿ ಆಗ್ತಿರುವಂಥ ಸಮಸ್ಯೆ ಏನಪ್ಪ ಅಂದರೆ ಇವತ್ತು ಮನುಷ್ಯ ಎಲ್ಲದಕ್ಕೂ ಟೈಮ್ ಕೊಡ್ತಾ ಇದ್ದಾನೆ, ದೇವರ ವಾಕ್ಯ ತಿಳ್ಕೊಳ್ಳಿಕ್ಕೆ ಟೈಮ್ ಕೊಡ್ತಾ ಇಲ್ಲ. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೇನಪ್ಪ ಅಂದರೆ, ಯಾಕೆ ಬೈಬಲ್ ನೀವು ತಿಳ್ಕೊಳ್ಬೇಕಂತ ಪ್ರಶ್ನೆ ಹಾಕಿದ್ರಿಂದ ಇನ್ನೊಂದು ಮಾತು ಹೇಳ್ತೇನೆ. ನಮ್ಮೆಲ್ಲರಿಗೂ ಬೈಬಲ್ ವಾಕ್ಯ ಬೋಧಿಸಲಿಕ್ಕೆ ಪಾಸ್ಟ್ಗಳಿರ್ತಾರೆ, ನಮ್ಮೆಲ್ಲರಿಗೂ ಬೈಬಲ್ ವಾಕ್ಯ ಬೋಧಿಸಲಿಕ್ಕೆ ಪಾಸ್ಟ್ಗಳಿರ್ತಾರೆ, ಆದರೆ ಬೈಬಲ್ನ ಹಿನ್ನೆಲೆ ತಿಳಿಸ್ಲಿಕ್ಕೆ ನಮಗೆ ಯಾರೂ ಇಲ್ಲ. ನಾನು ಒಂದು ಸರ್ತಿ ಬೀದಾರಿಗೆ ಹೋಗಿದ್ದೆ. ಬೀದಾರಿಗೆ ಹೋದಾಗ ಅಲ್ಲಿ ನಾನು ಒಂದು ಸರ್ತಿ ಕೂಟನ ಮಾಡಿದೆ. ನಾನು ಎಲ್ಲಿ ಹೋದರೂ ಸಹ ಯವನಸ್ಥರ ಕೂಟ, ಎಸ್ಪೆಷಲಿ ಯವನಸ್ಥರು ನನ್ನ ಮುಖ್ಯ ಉದ್ದೇಶ. ಯವನಸ್ಥರಿಗೆ ದೇವರ ವಾಕ್ಯದ ಸಂದೇಶ ಕೊಡಬೇಕು, ದೇವರ ವಾಕ್ಯದ ಕುರಿತಾಂಥ ಜ್ಞಾನ ಕೊಡಬೇಕು, ದೇವರ ವಾಕ್ಯದ ಪ್ರಕಾರವನ್ನು ಸಿದ್ಧಪಡಿಸಿ ಅವರು ದೇವರಿಗಾಗಿ ಸೈನಿಕ ರೂಪದಲ್ಲಿ ನಿಲ್ಲಿಸಬೇಕು ಅನ್ನೋದು ನನ್ನ ಒಂದು ವಿಷನ್. ನಾನು ಇದನ್ನು ಮಾಡಲಿಕ್ಕೋಸ್ಕರವಾಗಿ ಬೀದಾರಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಹೋದಾಗ, ಆ ಮೀಟಿಂಗಲ್ಲಿ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಒಬ್ಬ ಸ್ಪೆಷಲ್ ಗೆಸ್ಟ್ ಬಂದಿದ್ದರು. ಆ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ, ಆ ಬೀದರ್ ಡಿಸ್ಟ್ರಿಕ್ಕಲ್ಲಿ ದೊಡ್ಡ ಅಧಿಕಾರಿ. ಆ ದೊಡ್ಡ ಅಧಿಕಾರಿ ನನಗೆ ಗೊತ್ತಿಲ್ಲ ಅವ್ರು ಗೆಸ್ಟ್ ಎಂಬುದಾಗಿ ನಾನು ಮಾತಾಡ್ತಾ ಇದ್ದೀನಿ. ಜಸ್ಟ್ ಅವ್ರು ಬಂದ ನನ್ನ ಹತ್ರ 15 ನಿಮಿಷ ಮಾತ್ರ ನಾನು ವಾಕ್ಯ ಕೇಳಿಸ್ಕೊಂಡ್ರು ಅಷ್ಟೇ. ಅವರು 15 ನಿಮಿಷದಲ್ಲಿ ಅವ್ರು ಹೇಳಿದ್ರು ನಾನು ಕೆಳಗೆ ಬಂದಾಗ ಅವರು ಮೇಲೆ ಬಂದರು, ಸ್ಟೇಜ್ ಮೇಲೆ ಬಂದರು. ಸ್ಟೇಜ್ ಮೇಲೆ ಬಂದು ಅವರಿಗೆ ಒಂದು ಹೂವಿನ ಮಾಲೆ ಹಾಕಿದರು. ಹೂವಿನ ಮಾಲೆ ಹಾಕಿ ಅವರು ಆಗ ಹೇಳಿದ್ರು, ನಾನು ಕೇಳಿಸ್ಕೊಂಡದ್ದು 15 ನಿಮಿಷದಲ್ಲಿ ನಾನು ಭಾಳಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ ಅಂತೇಳಿ. ನನಗೆ ಆಗ್ತಾನೆ ಗೊತ್ತಾಯಿತು ಅವರು ಬೀದರ್ ಜಿಲ್ಲೆಯ ಒಬ್ಬ ಹಿರಿಯ ಅಧಿಕಾರಿ ಎಂಬುದಾಗಿ. ಆಗ ಅವ್ರು ಹೇಳಿದರು, ಈ ವಾಕ್ಯಗಳು ಹಳ್ಳಿಗೆ ಹೋಗಬೇಕು, ಪ್ರತಿಯೊಬ್ಬರಿಗೂ ಬೇಕು ಎಂಬುದಾಗಿ ಅವ್ರ ಮನೆಗೆ ಇನ್ವೈಟ್ ಮಾಡಿದರು ನನ್ನನ್ನು. ನಾನು ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದರು, ಸರ್, ನೀವು ಹೇಳಿದ ವಾಕ್ಯ ನಮಗೆ ಬಹಳ ಆಶೀರ್ವಾದದಾಯಕವಾಗಿತ್ತು. ನಾವು ಸಂದೇಶವನ್ನು ಕಲಿತೇವೆ, ಆದರೆ ಸಂದೇಶದ ಹಿನ್ನೆಲೆ ನಾವು ಕಲಿಯೋದಿಲ್ಲ. ಒಬ್ಬ ನಿಜವಾದಂಥ ಪಾಸ್ಟರ್ ಸತ್ಯವೇದದ ಹಿನ್ನೆಲೆನ ಕಲಿತ್ಕೊಂಡ್ರೆ ಅವರ ಪ್ರಸಂಗ ಇನ್ನೂ ವೃದ್ಧಿ ಆಗಲಿಕ್ಕಿದೆ. ಭಾಳ ಅದ್ಭುತವಾಗಿ ಅವ್ರ ಪ್ರಸಂಗ ಮಾಡ್ಬೋದು. ಯಾವಾಗ ಒಬ್ಬ ಸೇವಕನು ದೇವರ ವಾಕ್ಯವನ್ನು ತಾಳ್ಮೆಯಿಂದ ಕಲಿತು ಆ ಹಿನ್ನೆಲೆಗಳಿಂದ ಅದನ್ನು ಬೋಧಿಸ್ತಾನೋ, ಅವಾಗ ಜನರಿಗೆ ಸರಿಯಾದ ರೀತಿ ಬೋಧನೆ ಮಾಡಲಿಕ್ಕೆ ಸಾಧ್ಯ. ನಾನು ಯಾಕೆ ಈ ಪದವನ್ನು ತಗೊಂಡು ಬರ್ತೀನಿ, ಪ್ರತಿಯೊಬ್ಬರೂ ಸಹ ನಮಗೆ ಬೈಬಲ್ ವಾಕ್ಯದ ಅರಿವು ನಮಗೆ ಸಿಗ್ತದೆ, ಬೈಬಲ್ ವಾಕ್ಯದ ಆ ರೀತಿಯ ಪ್ರಸಂಗಗಳು ನಮಗೆ ಸಿಗ್ತವೆ, ಆದರೆ ಬೈಬಲ್ನ ಹಿನ್ನೆಲೆ, ನಾನು ಬರೀ ಬೈಬಲ್ ಅನ್ನೋ ಪದ ಹೇಗೆ ಬಂತು ಅಂತೇಳಿ ಹುಡುಕ್ಲಿಕ್ಕೆ ಹೋದಾಗ ಎಲ್ಲೆಲ್ಲೋ ಹುಡುಕಿದೆ, ನಮ್ಮ ಕನ್ನಡದಲ್ಲಿ ಏನೂ ಸಿಗೋದಿಲ್ಲ. ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಏನೇ ಹೋಗಿ ಹುಡುಕ್ಲಿ, ಬೈಬಲ್ಗೆ ಸಂಬಂಧಪಟ್ಟದ್ದು ಬರೀ ಆತ್ಮಿಕತೆಗೆ ಸಂಬಂಧಪಟ್ಟದ್ದಿದೆ ಹೊರತು ಬೈಬಲ್ ಹೇಗೆ ಬಂತು, ಯಾವ ರೀತಿ ಬಂತು, ಏನು ಬಂತು, ಎಲ್ಲಿ ಇಲ್ಲ. ನಾನೊಬ್ಬ ಸೇವಕರಿಗೆ ಕೇಳಿಕೊಂಡೆ ನಾನು. ಅವರು ಭಾಳ ಜ್ಞಾನಿ, ಮತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಅವರು. ಅವ್ರಿಗೆ ನಾನು ಹೇಳಿದೆ, ದೇವರ ವಾಕ್ಯದ ಹಿನ್ನೆಲೆ ಗೊತ್ತಿಲ್ಲದ್ರಿಂದ ನಾವು ಭಾಳಷ್ಟು ಎಡವಿ ಹೋಗ್ತಾ ಇದ್ದೀವಿ, ಎಸ್ಪೆಷಲಿ ನಾನು ಎಡವಿ ಹೋಗ್ತಾ ಇದ್ದೇನೆ. ನಿಮಗೆ ಇಷ್ಟೊಂದು ವಿಷಯಗಳು ಗೊತ್ತಲ್ಲ, ನೀವು ಯಾಕೆ ನಮ್ಮನ್ನು ಕರೆದು ನೀವು ಟ್ರೈನ್ ಅಪ್ ಮಾಡಬಾರ್ದು, ಕರೆದು ನನಗೆ ಬೋಧಿಸೋದು. ಆದರೆ ನಾನು ಹೋಗಿ ನೀವು ಹೇಳಿದ ಹಾಗೆ ನಾನು ಸಾರ್ತೇನೆ.
ಯಾಕಂದರೆ ಅವ್ರು ವಾಕ್ಯ ಹೇಳುವಾಗ ನಾನು ಅಷ್ಟು ಕಟ್ಟುನಿಟ್ಟಾಗಿ ನಡ್ಕೊಳ್ತಾ ಇದ್ದೆ, ನಾನು ಅಷ್ಟು ಚೆನ್ನಾಗಿ ವಾಕ್ಯ ಬೋಧಿಸುವಂಥ ವ್ಯಕ್ತಿಯವರು. ಆದರೆ ಅವರು ಅದಕ್ಕೆ ಮನಸ್ಸು ಮಾಡಲೇ ಇಲ್ಲ. ಬಟ್ ದೊಡ್ಡ ನಿಧಿ ಇದೆ ಅವ್ರ ಹತ್ರ, ದೊಡ್ಡ ನಿಕ್ಷೇಪ ಇದೆ ಅವ್ರ ಹತ್ರ, ದೊಡ್ಡ ಜ್ಞಾನ ಇದೆ ಅವ್ರ ಹತ್ರ. ಆದರೆ ಅದನ್ನು ಜನರಿಗೆ ಹಂಚೋದಾದರೆ ನನ್ನ ಕರ್ನಾಟಕ ಏನೋ ಆಗಿಬಿಟ್ಟಿರ್ತಿತ್ತು. ಹಾಗಾಗಿ ಇವತ್ತು ನಾನು ಯಾಕೆ ಬೈಬಲ್ನ ತಿಳಿಬೇಕು ಅಂತೇಳಿ ಕೇಳುವಂಥ ಪ್ರಶ್ನೆಗೆ ನಾನು ಕರ್ನಾಟಕದ ಜನರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದ ಜನರೇ ನೀವು ಎದ್ದೇಳ್ರಿ. ಕರ್ನಾಟಕದ ಜನರೇ ದೇವರ ವಾಕ್ಯದ ಹಿನ್ನೆಲೆ ಚರಿತ್ರೆಗಳನ್ನ ತಿಳ್ಕೊಳ್ಳಿಕ್ಕೆ ಮುಂದೆ ಬನ್ನಿರಿ. ಭಾಳಷ್ಟು ವಿಷಯಗಳಿದೆ ಬೈಬಲ್ ತಿಳ್ಕೊಳ್ಳುವಂಥ ಅಂಶಗಳು ಇನ್ನೂ ಸಾಕಷ್ಟಿದ್ದಾವೆ. ಆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು. ಈಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೀನಿ, ಯಾಕೆ ನಾವು ಬೈಬಲ್ನ ತಿಳ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ಬಂದಾಗ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನ ಪ್ರಕಾರ ದೇವರ ವಾಕ್ಯ ಏನಾಗಿದೆ? ದೇವರಾಗಿದೆ. ನಾನು ಯಾಕೆ ದೇವರ ವಾಕ್ಯದ ಬಗ್ಗೆ, ಬೈಬಲ್ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂದರೆ, ಬೈಬಲ್ ವಾಕ್ಯದಲ್ಲಿರುವಂಥ ವಾಕ್ಯ ಎಲ್ಲ ಯಾರಾಗಿದ್ದಾರಂತೆ? ದೇವರೇ ಆಗಿದ್ದಾರಂತೆ. ದೇವರಾಗಿರುವಾಗ ನಾನು ಅದರ ಕುರಿತು ತಿಳ್ಕೊಳ್ಳೇಬೇಕು. ನನ್ನ ದೇವರ ಕುರಿತು ತಿಳ್ಕೊಳ್ಳೋದು ಇನ್ಯಾರ ಕುರಿತು ನಾನು ತಿಳ್ಕೊಳ್ಬೇಕಾಗಿದೆ? ನಾನು ಯೇಸು ಕ್ರಿಸ್ತನ ಕುರಿತು ತಿಳ್ಕೊಳ್ಳೋದಕ್ಕಿಂತ ಇನ್ಯಾರ ಕುರಿತು ತಿಳ್ಕೊಳ್ಬೇಕಾಗಿದೆ? ನನ್ನ ಭವಿಷ್ಯ ಆತನಾಗಿದ್ದಾನೆ, ನನ್ನ ಸಮಸ್ತವೂ ಆತನಾಗಿರುವಾಗ ನಾನು ಇನ್ಯಾರ ಕುರಿತು ತಿಳ್ಕೊಳ್ಬೇಕಂತ ಹಂಬಲಿಸಬೇಕಾಗಿದೆ. ನನ್ನ ಹಂಬಲ, ನನ್ನ ಆಸೆ, ನನ್ನ ಬಯಕೆ ನನ್ನ ಕರ್ತನಾಗಿದ್ದಾನೆ. ಯಾಕಂದರೆ ಹೋಗುವಂಥ ಜೀವವನ್ನು ಆತನು ಕಾಪಾಡಿದ್ದಾನೆ. ನರಕಕ್ಕೆ ಹೋಗುವಂಥ ನಿತ್ಯ ನರಕದಲ್ಲಿ ಬೀಳಬೇಕಾದ ನನ್ನ ಆತ್ಮವನ್ನು ಆತನು ರಕ್ಷಿಸಿದ್ದಾನೆ. ಹಾಗಿರುವಾಗ ಆತನ ತಿಳ್ಕೊಳ್ಳೋದಕ್ಕಿಂತ ಅಮೂಲ್ಯವಾದ ಈ ಲೋಕದಲ್ಲಿ ಏನಿದೆ? ಹಾಗಾಗಿ ನಾನು ಹೇಳುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲರೂ ಬೈಬಲ್ನ ತಿಳ್ಕೊಳ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಅದು ದೇವರ ವಾಕ್ಯ. ಮತ್ತು ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ಅದು ದೇವರೇ ಆಗಿದೆ ಅಂತೆ. ದೇವರೆಂಬುದಾಗಿ ಹೇಳಿದಾಗ ನಾವು ಅದನ್ನು ಪೂಜಿಸೋ ಹಾಗಿಲ್ಲ, ನಾವು ಪೂಜಿಸಬಾರ್ದು. ಹಾಗಂತೇಳಿ ನಾವು ಕಾಲಲ್ಲಿ ಬಿಸಾಡಲೂಬಾರ್ದು. ಯಾರೋ ಒಬ್ರು ಏನು ಮಾಡಿದ್ರಂತೆ, ಬೈಬಲ್ ಅನ್ನೋದು ಏನೂ ಅಲ್ಲ ಅಂಥೇಳಿ ಒಂದು ಪಾಸ್ಟರ್ ಫೆಲೋಶಿಪ್ಪಲ್ಲಿ ಕರೆದು ಎಲ್ಲರಿಗೂ ಪ್ರಸಂಗ ಮಾಡ್ತಾ ಕೆಳಗೆ ಬೈಬಲ್ ಇಟ್ಟು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡ್ರಂತೆ. ಅಂದರೆ ಅವ್ರೇನು ಹೇಳ್ತಾರಪ್ಪ ಅಂತೇಳಿ, ಬೈಬಲ್ ಏನೂ ಅಲ್ಲ, ಬೈಬಲ್ ವಾಕ್ಯ ನಮಗೆ ಇಂಪಾರ್ಟೆಂಟ್, ನಾವು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಂದರೆ ಬೈಬಲ್ನ ತುಳಿಬೋದೋ ಒಬ್ಬನು? ದೇವರ ವಾಕ್ಯ ಅದು ನಾನು ಸನ್ಮಾನಿಸಬೇಕು, ಅದು ನಾನು ಗೌರವಿಸಬೇಕು, ಅದು ನಾನು ತಿಳ್ಕೊಳ್ಬೇಕು. ಈಗ ಒಬ್ಬ ಮನುಷ್ಯ ಸ್ಕೂಲಿಗೆ ಹೋಗ್ತಾನೆ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಿಗೆ ಹೋಗಬೇಕಾದ್ರೆ ಒಬ್ಬನು ಬರೀ ಸ್ಕೂಲಿಗೆ ಹೋಗಿ ಬಂದರೆ ಅವನು ಜ್ಞಾನಿ ಆಗಿಬಿಡ್ತಾನ? ಸ್ಕೂಲಿಗೆ ಹೋಗಿ ಬೆಳಗಿಂದ ಸಂಜೆವರೆಗೆ ಕುತ್ಕೊಂಡು ಎದ್ದು ಬಂದರೆ ಜ್ಞಾನಿ ಆಗಿಬಿಡ್ತಾನ? ನಾನು ನಮ್ಮ ಸಭೆಯಲ್ಲಿ ಯವನಸ್ಥರಿಗೆ ನಾನು ಹೇಳುವಂಥ ಮಾತು ಏನಂತ ಹೇಳ್ತೀನಿ ಅಂದರೆ, ನೀವು ಬರೀ ಕಾಲೇಜಿಗೆ ಹೋಗ್ಬೇಕಂತೇಳಿ ಹೋಗಬೇಡ್ರಿ. ಕಾಲೇಜಿಗೆ ಯಾರು ಬೇಕಾದರೂ ಹೋಗ್ಬೋದು. ಈವನ್ ನಾವು ಕರೆಸ್ಪಾಂಡೆಂಟ್ ಅಂತೇಳಿ ಒಂದು ಕೋರ್ಸನ್ನು ಕಟ್ಟಿದರೆ, ನಾನು ಕಾಲೇಜ್ ಓದಿದ್ದೀನಿ ಅಂತೇಳಿ ನಾನು ಹೇಳ್ಕೊಂಡು ತಿರುಗ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಕಾಲೇಜಿಗೆ ಯಾಕೆ ಹೋಗಬೇಕು? ಕಾಲೇಜಿಗೆ ಯಾಕೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ, ಅಲ್ಲಿರುವಂಥ ಪಾಠ್ಯ ಪುಸ್ತಕಗಳನ್ನ ಕಲಿಬೇಕು. ಭಾಳಷ್ಟು ಇವತ್ತು ಸ್ಟೂಡೆಂಟ್ಗಳು ನಾನು ನೋಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಅವರು ಕಾಲೇಜಿಗೆ ಹೋಗ್ತಾರೆ, ಏನಕ್ಕೋಸ್ಕರ ಹೋಗ್ತಾರಪ್ಪ ಅಂದರೆ, ಜಸ್ಟ್ ನಮಗೊಂದು ಡಿಗ್ರಿ ಬೇಕು, ನಾನು ಕಾಲೇಜಿಗೆ ಹೋಗಿದ್ದೀನಿ ಅಂತೇಳಿ ಗೊತ್ತಾಗಬೇಕು ಅಂತೇಳಿ ಹೋಗ್ತಾರೆ. ಬಿಟ್ಟರೆ ಅವರು ಹೋಗಿ ಅಲ್ಲಿರುವಂಥ ಪೂರ್ತಿ ಜ್ಞಾನವನ್ನು ತಗೊಂಡ್ರೆ ಅವ್ರು ಟಾಪರ್ ಇರ್ತಾರೆ. ಅವರು ಹೆಚ್ಚಿನ ಭಾಗ ಹೋಗ್ತಾರೆ. ಇನ್ನೂ ಕೆಲವರು ನಾನು ನೋಡಿದ್ದೇನೆ, ನೀವೇ ನನ್ನ ಸಭೆಯಲ್ಲಿ ಸಹ ಇದ್ದಾರೆ ಅವರು. ನಾನು ಅವರು ನೋಡುವಾಗ ಭಾಳ ಆಶ್ಚರ್ಯ ಆಗ್ತದೆ. ಅವರೆಲ್ಲ ಡಿಗ್ರಿಗಳನ್ನ ಮಾಡುವಾಗ ನಾನು ಅವ್ರು ಕರೆದು ಮಾತಾಡ್ತೀನಿ, ನೀವು ಓದ್ತಾ ಇರೋದು ಬರೀ ಎಕ್ಸಾಮಿಗೋಸ್ಕರನ ಅಥವಾ ನಿಮ್ಮ ಭವಿಷ್ಯತ್ತಿಗೋಸ್ಕರನ? ಎಕ್ಸಾಮ್ ಬರೆಯೋದಕ್ಕೋಸ್ಕರ ಎಕ್ಸಾಮ್ ಬಂದಾಗ ನಾನು ಬರೀ ಓದ್ಕೊತ ಕೂತ್ಕೊಂಡ್ರೆ ಅದು ಪರಿಪೂರ್ಣ ಆಗೋದಿಲ್ಲ. ನಾನು ಪ್ರತಿನಿತ್ಯ ಅದನ್ನು ಆಲೋಚನೆ ಮಾಡಬೇಕು. ಪ್ರತಿ ಸಬ್ಜೆಕ್ಟ್ ಏನೆಂಬುದು ನನ್ನ ತಲೆ ಒಳಗೆ ಹೋಗಬೇಕು. ಈಗ ದೊಡ್ಡ ಸಮಸ್ಯೆ ಏನಿದೆಯಪ್ಪ ಅಂದರೆ, ನಮಗೆ ಕಲಿಸುವಂಥವರು ಸರಿಯಾಗಿ ಕಲಿಸ್ತಾ ಇಲ್ಲ, ಕಲಿಯುವಂಥವರು ಸರಿಯಾಗಿ ಕಲಿತಾ ಇಲ್ಲ. ಅಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಈವನ್ ಸ್ಕೂಲಿಗೆ ಹೋಗೋದ್ರಿಂದ, ಕಾಲೇಜಿಗೆ ಹೋಗೋದ್ರಿಂದ ಒಬ್ಬನು ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ? ಯಾರು ಕಲಿತಾನೋ ಅವನೇ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ. ಅವನೇ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ. ಪ್ರತಿ ವಿಶ್ವಾಸಿ, ಪ್ರತಿ ಪಾಸ್ಟರ್, ಪ್ರತಿ ವಿಶ್ವಾಸಿ ಈ ಲೋಕದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಹುಟ್ಟಿದ ಮೇಲೆ ನಾನು ಕಲಿಯೋದು ನನ್ನಿಂದ ಮುಗೀತು ಅಂತೇಳಿ ಯಾರಾದ್ರೂ ಅಂದ್ಕೊಳ್ಳೋದಾದರೆ ಅವ್ರ ಜೀವನ ಮುಗಿದೋಯ್ತು ಅಂತೇಳಿ ಅವ್ರು ಬೆಳೆಯೋದನ್ನ ಅಲ್ಲೇ ನಿಲ್ಲಿಸ್ಬಿಟ್ರು. ಫಾರ್ ಎಕ್ಸಾಂಪಲ್, ಯವ್ವನಸ್ಥರು ಏನು ಮಾಡ್ತಾರಪ್ಪ ಅಂದರೆ, ಯವ್ವನಸ್ಥರು ಏನು ಆಲೋಚನೆ ಮಾಡ್ತಾರೆ, ನಾನು ಮದುವೆ ಆಗಬೇಕು, ಹೋಗಬೇಕು, ಅಷ್ಟೇ ನನ್ನ ಜೀವನ. ಅವ್ರು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಯವ್ವನಸ್ಥರು ಏನು ಮಾಡ್ತಾರೆ, ನಾನು ಮದುವೆ ಆಗಬೇಕು, ಜೀವನ ಮಾಡಬೇಕು, ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಜೀವನ ಅನ್ನೋದಲ್ಲ, ಅದಷ್ಟೇ ಅಲ್ಲ, ಅವನು ಕಲಿತುಕೊಂಡು ಅದನ್ನು ಅಳವಡಿಸ್ಕೊಳ್ಳೋದಾದರೆ ಭವಿಷ್ಯತ್ತಿನಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಯಾರು ಚರಿತ್ರೆಗಳನ್ನು ಬರೀತಾರಪ್ಪ ಅಂದರೆ, ಯಾರು ಚರಿತ್ರೆಗಳನ್ನು ಓದ್ತಾರೋ ಅವನು ಮಾತ್ರವೇ ಚರಿತ್ರೆಗಳನ್ನು ಬರೀಲಿಕ್ಕೆ ಸಾಧ್ಯ. ನಾನು ಕಲಿತವನಾದರೆ ಇನ್ನೊಬ್ಬರಿಗೆ ಕಲಿಸ್ತೇನೆ, ನಾನು ಕಲಿಯದವನಾದರೆ ಇನ್ನೊಬ್ಬರಿಂದ ಕಲಿತೇನೆ. ಕಲಿಸುವವನಿಗೂ ಕಲಿಯದೇ ಇರುವವನಿಗೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ನಾನು ಬೈಬಲ್ನ ಯಾಕೆ ತಿಳ್ಕೊಳ್ಬೇಕಂತ ನಾನು ಚಾಲೆಂಜಾಗಿ ತಗೊಂಡಿದ್ದೀನಿ. ಇದು ನನ್ನ ಜೀವನದಲ್ಲಿ ಒಂದು ದಿವಸ ಪ್ರಶ್ನೆ ಬಂತು. ನಮ್ಮ ಸಭೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದರು, ಭಾಳ ತಿಳಿದಂಥ ವ್ಯಕ್ತಿ, ಮತ್ತು ಒಂದು ಭಯಭಕ್ತಿಯ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಆತ.
ಮಧ್ಯದಲ್ಲಿ ಅವ್ರು ನಮ್ಮ ಚರ್ಚಿಗೆ ಬಂದರು. ಚರ್ಚಿಗೆ ಬಂದಾಗ ನಾನು ಸಾಧಾರಣವಾದಂಥ ಭಾಷೆಯನ್ನು ಉಪಯೋಗಿಸ್ತೀನಿ. ನನ್ನ ಸಭೆಯಲ್ಲಿ ಭಾಳ ಸಾಧಾರಣವಾದಂಥ ಭಾಷೆಯನ್ನು ಮಾತಾಡ್ತೇನೆ, ಮತ್ತು ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಭಾಳ ಸಿಂಪಲ್ ಆಗಿರ್ಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ಬಂದಾಗ ಅವರು ನಮ್ಮ ಸಭೆಗೆ ಬಂದಾಗ ನಾನು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಅವರು ಚಿಕ್ಕ ವಯಸ್ಸಿಂದ ಒಂದು ಒಳ್ಳೆ ಭಕ್ತಿಯುಳ್ಳ ಕುಟುಂಬದಲ್ಲಿ ಬೆಳೆದವರು, ಚಿಕ್ಕ ವಯಸ್ಸಿನಿಂದ ಅವರಿಗೆ ಬೈಬಲ್ ನಾಲೆಜ್ ಇದೆ, ಒಂದು ಒಳ್ಳೆಯ ವಾಕ್ಯವನ್ನು ಕಲಿಸುವಂಥ ಸಭೆಯಲ್ಲಿದ್ದಂಥವರು. ಈಗ ಅವ್ರು ನಮ್ಮ ಚರ್ಚಿಗೆ ಬಂದರೆ ನಾನು ಅವ್ರಿಗೆ ಎಂಥ ವಾಕ್ಯ ಕೊಡಬೇಕು, ಎಂಥ ವಾಕ್ಯ ಕೊಡಬೇಕು? ಒಬ್ಬ ಪಾಸ್ಟ್ರು 5ನೇ ಕ್ಲಾಸ್ ಓದಿದ್ದಾರೆ ಅಂತ ಇಟ್ಕೊಳ್ಳೋಣ, ಬಿಡ್ರಿ, ದೇವರು ಅವರಿಗೆ ಜ್ಞಾನ ಕೊಡೋದಾರೆ ಅವ್ರನ್ನ ಬೇಕಾದಷ್ಟು ಎಬ್ಬಿಸ್ತಾರೆ. ದೇವರಿಗೆ ಅಸಾಧ್ಯವಾದ ಯಾವುದಿದೆ? ಮೀನು ಹಿಡಿಯುವಂಥವ್ರನ್ನ ಲೋಕವನ್ನೇ ಅಲ್ಲಾಡಿಸೋ ರೀತಿಯಲ್ಲಿ ದೇವರು ನಡೆಸಿಬಿಟ್ಟಿದ್ದಾರೆ. ಮೀನು ಹಿಡಿಯುವಂಥ ಬೆಸ್ತರನ್ನ ಲೋಕವೇ ಅಲ್ಲಾಡಿಸೋ ರೀತಿಯಲ್ಲಿ ಮಾಡಿಬಿಟ್ರು. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, 5ನೇ ಕ್ಲಾಸ್ ಓದಿದಂಥ ಒಬ್ಬ ಪಾಸ್ಟ್ ಎದ್ದು ನಿಂತ್ಕೊಂಡು ಪ್ರಸಂಗ ಮಾಡುವಾಗ ಮುಂದೆ ಕೂತಿರುವಂಥ ನಮ್ಮ ವಿಶ್ವಾಸಗಳು ಡಿಗ್ರಿ, ಡಬಲ್ ಡಿಗ್ರಿ, PhD ಮಾಡ್ಕೊಂಬಂದು ಕೂತ್ಕೊಂಡಾಗ ಅವ್ರ ಮುಂದೆ ನಾನು ಎಂಥ ವಾಕ್ಯ ಕೊಡಬೇಕು? ಎಂಥ ವಾಕ್ಯ ಕೊಡಬೇಕು ನಾನು? ಆ PhD ಓದಿದಂಥ ವ್ಯಕ್ತಿಗೆ ನಾನು ಸಮನಾಗಿ ಮಾತಾಡ್ತೀನೋ, ಡಬಲ್ ಡಿಗ್ರಿ ಮಾಡಿದಂಥ ವ್ಯಕ್ತಿಗೆ ನಾನು ಸಮನಾಗಿ ಮಾತಾಡ್ತೀನೋ, ಡಿಗ್ರಿ ಮಾಡಿದಂಥ ವ್ಯಕ್ತಿಗೆ ನಾನು ಸಮನಾಗಿ ಮಾತಾಡ್ತೀನೋ, ಅಥವಾ PVC ಓದಿದಂಥ ವ್ಯಕ್ತಿಗೆ ನಾನು ಸಮನಾಗಿ ಮಾತಾಡ್ತೀನೋ, ಅಥವಾ 10th ಆರ್ 5th ಆರ್ 6th, ಇಲ್ಲ 1ನೇ ಕ್ಲಾಸು, ಇಲ್ಲ LKG UKG ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡ್ತೀನೋ? ನಾನು ಪ್ರಶ್ನೆ ಹಾಕ್ಕೊಂಡಿದ್ದೆ ಇದು. ನನ್ನ ಸಭೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ನಾನು ಎಂಥ ಮಾತುಗಳನ್ನ ಅವ್ರ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ ನಾನು? ಇದು ನನ್ನ ಪ್ರಶ್ನೆ ಬಂತು. ನನ್ನ ಪ್ರಶ್ನೆ ಬಂದಿದ್ದೇ ಇಲ್ಲಿ. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಪರ್ಸ್ನಲ್ ಆಗಿ ಇಂಟ್ರೆಸ್ಟ್ ತೊಗೊಂಡಿದ್ದೇನೆಂದರೆ, ಒಬ್ಬ ವ್ಯಕ್ತಿ ನನ್ನ ಮುಂದೆ ಬಂದು ಕೂತ್ಕೊಳ್ತಂದು, ಈಗ ನನ್ನ ಸಭೆಯಲ್ಲಿದ್ದಂಥ ವಿಶ್ವಾಸಿಗಳು, ನಾನು ನನ್ನ ಸಭೆಯನ್ನು ಪ್ರಾರಂಭಿಸುವಾಗ ಯೌವನಸ್ಥರಿಗಿರುವಂಥ ಈಗ 20ರಿಂದ 25 ಯೌವನಸ್ಥರಿದ್ದ ನಮ್ಮ ಸಭೆಯಲ್ಲಿ. ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ನಾನು ಅಲ್ಲಿಗೆ ಹೋದಾಗ, ನಾನು ಸೇವೆ ಪ್ರಾರಂಭಿಸಿದಾಗ, ಈಗೆಲ್ಲ ಅವರು ಯೌವನಸ್ಥರಾಗಿ ಬೆಳೆದಿದ್ದಾರೆ. ಕೆಲವರು ನಾನು ಮದುವೆ ಮಾಡಿದ್ದೀನಿ, ಇನ್ನು ಕೆಲವರು ಮದುವೆಗೆ ಆಗಲಿಕ್ಕೆ ಸಿದ್ಧರಿದ್ದಾರೆ, ಇನ್ನು ಕೆಲವರು ಡಿಗ್ರಿ ಮಾಡ್ತಾ ಇದ್ದಾರೆ, ಲಾ ಮಾಡಿದ್ದಾರೆ. ಅವ್ರ ಮುಂದೆ ನಾನು ಹೇಗೆ ಮಾತಾಡಬೇಕು? ಅವ್ರು ನನಗಿಂತ ಚಿಕ್ಕವರಿರ್ಬೋದು, ಸರಿ, ಒಪ್ಕೊಳ್ತೇನೆ, ನಮ್ಮ ಪಾಸ್ಟ್ ಅಂತ ಅವ್ರು ಗೌರವಿಸ್ಬೋದು. ಆದರೆ ನನ್ನ ಮಾತುಗಳು ಹೇಗಿರಬೇಕು ಅವ್ರ ಮುಂದೆ? ಖಂಡಿತವಾಗ್ಲೂ ಅವು ದೇವರ ವಾಕ್ಯ ಕಲ್ತಂಥ ಮಾತುಗಳಾಗಿರಬೇಕು. ಯಾವಾಗ ನಾನು ಕಲ್ತಂಥ ಮಾತುಗಳನ್ನ ಜನರಿಗೆ ಹೇಳ್ತೀನೋ, ಆ ಜನರು ಮತ್ತೆ ಪ್ರಶ್ನೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೆಚ್ಚಿನ ಭಾಗ ವಿಶ್ವಾಸಿಗಳು ಯಾಕೆ ಸಭೆಗೆ, ಸಭಾಪಾಲಕರಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರಪ್ಪ ಅಂದರೆ, ಆ ಸ್ಟೇಜಿಂದ ಒಳ್ಳೆ ಮಾತುಗಳು ಹೋಗದೇ ಇರೋದ್ರಿಂದ. ಹಾಗಂತೇಳಿ ಎಲ್ಲರೂ ತಪ್ಪು ಮಾಡ್ತಾರಂತ ನಾನು ಹೇಳೋದಿಲ್ಲ, ನಾವೆಲ್ಲರೂ ಕಲಿಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ನಾನು ಕಲಿತೆ ಅಂತ ಹೇಳಿದ್ರೆ, ಯಾರು ಕಲಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಯಾಕೆ ನಾನು ಕಲಿತೆ ಅಂತ ಹೇಳಿದ್ರೆ, ಮುಂದಿರುವಂಥ ಒಬ್ಬ ವ್ಯಕ್ತಿ ಬಲವುಳ್ಳವನಾಗಿ ಬರುವಾಗ ನಾನು ಅವನಿಗೆ ಹೇಗೆ ಪ್ರಸಂಗಿಸಬೇಕು. ನಾವು ಆ ರೀತಿ ಪ್ರಸಂಗ ಮಾಡುವವರು ಆಗುವಾಗಲೇ ನಾವು ಬೈಬಲ್ ಕುರಿತು ತಿಳ್ಕೊಳ್ಳೋಕೆ ಪ್ರಾರಂಭಿಸ್ತೀವಿ. ಬೈಬಲ್ ಬಗ್ಗೆ ತಿಳ್ಕೊಂಡಾಗಲೇ ನಾವು ಆ ರೀತಿ ಪ್ರಸಂಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಾನು ಬೈಬಲ್ನ ಕುರಿತಾಗಿ ಭಾಳಷ್ಟು ವಿಷಯಗಳನ್ನ, ಹೊರಗಿನ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಹೋದಾಗ ನನಗೆ ಅನಿಸಿದ್ದೇನೆಂದರೆ, ನನಗೆ ಕಣ್ಣೀರು ಬಂದುಬಿಡ್ತು. ಒಂದಿನ ಅಳ್ಳಿಕ್ಕೆ ಪ್ರಾರಂಭಿಸಿದೆ ನಾನು. ಯಾಕೆ ಅಳ್ಳಿಕ್ಕೆ ಪ್ರಾರಂಭಿಸಿದೆ ಅಂತ ಹೇಳಿದ್ರೆ, ದೇವರೇ, ಇಷ್ಟೊಂದು ಸಂಗತಿಗಳಿದ್ದಾವೆ, ನಾನು ಇದು ಯಾವುದು ನೋಡಲೇ ಇಲ್ವಲ್ಲ. ನಾನು ಹೇಗೆ ಬೈಬಲ್ಲು ಧ್ಯಾನ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು, ನನ್ನ ಸಾಮಾನ್ಯ ದಿನಚರಿ ಪ್ರಾರಂಭವಾಗದೆ ನಂದು 5 ಗಂಟೆಯಿಂದ ದಿನಚರಿ ಪ್ರಾರಂಭವಾಗ್ತದೆ. 5 ಗಂಟೆಯಿಂದ ದಿನಚರಿ ಪ್ರಾರಂಭವಾಗಿ 6 ಗಂಟೆಗೆ ನಾನು ಬೈಬಲ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ, ತಿರುಗಿ ರಾತ್ರಿ 10 ಗಂಟೆಗೆ ಬೈಬಲ್ ಕ್ಲೋಸ್ ಮಾಡೋದು. ನಾನು ಬೈಬಲ್ ಓದಿದರೆ ಬೈಬಲ್ ಓದ್ತಾ ಇರ್ತೀನಿ, ಬೈಬಲ್ ಓದಲಿಲ್ಲ ಅಂದರೆ ಸೇವೆಗೆ ಹೋಗ್ತೀನಿ. ಎಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ನಾನು ಅಭಿಲಾಷೆ ಪಟ್ಟೆ ಅಂದರೆ, ದೇವರ ವಾಕ್ಯ ಅನ್ನೋದು ಬಾಯ್ಪಾಠ ಮಾಡ್ಕೊಳ್ಬೇಕು. ನಾನು ದೇವರ ವಾಕ್ಯನ ತಿಳ್ಕೊಳ್ಬೇಕು. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ, ಆದಿಕಾಂಡ 1ನೇ ಅಧ್ಯಾಯದಿಂದ ನಾನು ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರೆ, ಒಂದೊಂದು ಅಧ್ಯಾಯದಲ್ಲಿ ಏನೇನಿದೆಯೋ ಅಂತೇಳಿ ಪ್ರಕಟಣೆ ಗ್ರಂಥದ ಕೊನೆ ಅಧ್ಯಾಯ ತನಕ ಹೇಳ್ಬಿಡ್ತಿದ್ದೆ ನಾನು. ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭಿಸಿದೆ ನಾನು. ಬೈಬಲ್ನ ಓದಬೇಕು. ಯಾಕೆ ಓದಬೇಕಂದ್ರೆ, ನನ್ನ ಮುಂದೆ ಜನರು ಬರ್ತಾರೆ, ಅವ್ರಿಗೆ ನಾನು ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ನಾನು ಅವರಿಗೆ. ಯಾಕಂತೇಳಿದ್ರೆ ಅವ್ರಿಗೆ ಏನು ಬೇಕಾದರೂ, ನಾನು ಏನು ಹೇಳಿದ್ರು ಕೇಳ್ತಾರೋ, ಅವ್ರಿಗೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಅನ್ನೋ ಒಂದೇ ಭಯದಿಂದ ಬೈಬಲ್ನ ಚೆನ್ನಾಗಿ ಓದ್ಲಿಕ್ಕೆ ಪ್ರಾರಂಭಿಸಿದ. ದೇವರ ವಾಕ್ಯ, ನನ್ನ ದೇವರ ವಾಕ್ಯ ಅಂತೇಳಿ ಓದ್ತಾ ದೇವರು ನನಗೇನು ಮಾಡಿದ್ರು ಅಂದರೆ, ನೀನು ಸ್ವಲ್ಪ ಹೊರಗಡೆ ಕಲಿಯಪ್ಪ ಅಂತ ಹೇಳಿದರು. ಅದು ದೇವರಾತ್ಮನ ಸ್ವರ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿದೆ, ಸಾರಿ, ನಾನು ಬೈಬಲ್ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗೋದಿಲ್ಲ. ಬೈಬಲಲ್ಲೇ ಎತ್ಕೊಳ್ಬೇಕು, ಬೈಬಲ್ ಚೌಕಟ್ಟಲ್ಲೇ ನಾನು ಮಾತಾಡಬೇಕು, ವಾಕ್ಯ ಎಷ್ಟಿದೆ ಅಷ್ಟೇ ಮಾತಾಡಿ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಷ್ಟೇ. ಈ ರೀತಿ ಪ್ರಾರಂಭಿಸಿದೆ. ನನ್ನ ಹೆಂಡತಿ ಮುಖಾಂತರ ಸಹ ದೇವರು ಮಾತಾಡಿದರು, ನೀನು ಇನ್ನೂ ಕಲಿಬೇಕಂತೇಳಿ. ನಾನು ಮಾತೇ ಕೇಳಲಿಲ್ಲ. ಆಗ ಏನು ಮಾಡಿದರು ದೇವ್ರು ನನಗೆ ಅಂದರೆ, ತಲೆಯಲ್ಲಿ ಪ್ರಾಬ್ಲಮ್ ತಂದುಬಿಟ್ರು. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ತಲೆ ಓದ್ತಾ ಸ್ಟಡಿ ಮಾಡ್ತಾ ನೋವು ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ನನಗೆ. ಯಾವ ಮಟ್ಟಿಗೆ ನನಗೆ ನೋವು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಂದರೆ, ನಾನು ಹುಚ್ಚನಾಗ್ಬಿಟ್ಟನೇನೋ ಅಂತೇಳಿ ಕೆಲವು ಟೈಮ್ ನನಗೆ ಅನಿಸ್ಬಿಡೋದು. ನನ್ನ ಮಿದುಳೇ ಚೇಂಜ್ ಆಗಿಬಿಡೋದು. ಆದರೆ ದೇವರಾತ್ಮನಲ್ಲಿ ಬಲವಾಗಿದ್ದರಿಂದ ನಾನು ಅದನ್ನು ಗ್ರಹಿಸ್ಕೊಂಡು ಅದನ್ನು ಜಯಿಸ್ತಾ ಇದ್ದೆ. ಆಗ ನಾನೇನು ಮಾಡಿದೆ ಅಂದರೆ, ನನ್ನ ನೋವು ಯಾರಿಗೂ ಹೇಳ್ಕೊಳ್ಳಿಕ್ಕಾಗಿಲ್ಲ. ನನಗೆ ನನ್ನ ತಲೆಯಲ್ಲಿ ಆಗ್ತಿರೋ ಪ್ರಾಬ್ಲಮ್ಮು
ಯಾರಿಗೂ ಹೇಳ್ಕೊಳ್ಳಿಕ್ಕೆ ನನಗೆ ಆಗಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಯಾವಾಗಲೂ ತಲೆ ಸಿಡಿದು ಹೋಗುವ ರೀತಿಯಲ್ಲಿ ನನ್ನ ತಲೆ ಬಿಸಿ ಇರ್ತಾಯಿತ್ತು ಯಾವಾಗಲೂ. ಆಗ ನಾನು ಸ್ವಲ್ಪ ದಿನ ಏನು ಮಾಡಿದೆ, ಸ್ಟಡಿ ಮಾಡೋದನ್ನು ನಿಲ್ಲಿಸಿದೆ. ನಿಲ್ಲಿಸಿದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ನನ್ನೊಳಗೆ ಮರು ಬರಲಿಕ್ಕೆ ಪ್ರಾರಂಭಿಸಿತು. ನಾನೆಷ್ಟು ಜ್ಞಾಪಕ ಶಕ್ತಿ ಉಳ್ಳವನಾಗಿದ್ನೋ, ಬೈಬಲ್ ವಾಕ್ಯದಲ್ಲಿ ಇಲ್ಲೇ ಇದೆ, ಹೀಗೆ ಇದೆ ಅಂತ ಹೇಳುವಂಥ ವ್ಯಕ್ತಿ ನಾನಾಗಿದ್ದೆ. ಆವಾಗ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗಲಿಕ್ಕೆ ಪ್ರಾರಂಭಿಸಿತು. ಆಗ ನಾನೇನು ಮಾಡಿದೆ, ಅರೇ ವಾಕ್ಯ ಎಲ್ಲ ಮರ್ತು ಹೋಗ್ತಾ ಇದ್ದೀನಲ್ಲ ಅಂತೇಳಿ ಮತ್ತೆ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಸ್ಟಡಿ ಮಾಡಲಿಕ್ಕೆ ಪ್ರಾರಂಭಿಸುವಾಗ ನನಗೆ ಅವಾಗ ವಾಕ್ಯಗಳು ಗೊತ್ತಿಲ್ಲ ನನಗೆ. ಅವಾಗ ಮರ್ತು ಹೋಗಿದ್ದೀನಿ. ಮೊದಲಾಗಿದ್ದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಪ್ರೀತಿ ಅನ್ನೋಂಥ ಟಾಪಿಕ್ ತೆಗೆದುಬಿಟ್ರೆ ಸಾಕು, ಪ್ರೀತಿ ಅನ್ನೋಂಥ ಪದಗಳು ಎಲ್ಲೆಲ್ಲಿದ್ದಾವೆ ಬೈಬಲ್ ಹಾಗೆ ಹೇಳ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಹೆಚ್ಚಿನ ಭಾಗ ನಾನು ಬೈಬಲ್ ಓಪನ್ ಮಾಡಿ ಪ್ರಸಂಗ ಮಾಡೋದಿಲ್ಲ, ನಾನು ಬೈಬಲ್ ಕ್ಲೋಸ್ ಮಾಡೇ ಪ್ರಸಂಗ ಮಾಡ್ತೀನಿ ನಾನು. ಆ ರೀತಿ ಇರಬೇಕಾದ್ರೆ ನಾನು ಹಾಗೆ ಹೋಗ್ತಾ ಇರುವಾಗ ಈಗ ನನಗೆ ಬೈಬಲ್ ವಾಕ್ಯ ಗೊತ್ತಿಲ್ಲ, ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ತಲೆಯಲ್ಲಿ ಪ್ರಾಬ್ಲಮ್ ಆಯಿತು ನನಗೆ. ಆ ನಂತರದಲ್ಲಿ ನಾನೇನು ಮಾಡಿದೆ, ಇತರೆ ಬೈಬಲ್ಗಳನ್ನ ನೋಡಲಿಕ್ಕೆ ಪ್ರಾರಂಭಿಸಿದೆ. ನನಗೆ ಒಳ್ಳೆ ಬೈಬಲ್ ಸ್ಟಡಿ ಬೈಬಲ್ಗಳನ್ನ ಒಳ್ಳೊಳ್ಳೆ ಸೇವಕರು ನನಗೆ ಗಿಫ್ಟ್ ಮಾಡಿದ್ದಾರೆ. ಅದು ಯಾವುದು ಓಪನ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ ನಾನು. ಒಳ್ಳೆ ಬೈಬಲ್ಗಳು 4,000, 5,000, 10,000 ಬೆಲೆ ಬಾಳುವಂಥ ಬೈಬಲ್ಗಳನ್ನ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು. ನಾನು ಯಾವುದು ಓಪನ್ ಮಾಡಿರಲಿಲ್ಲ. ಯಾಕೆ ಓಪನ್ ಮಾಡಿಲ್ಲ? ಅವ್ರು ಕೊಟ್ಟಿದ್ದರಿಂದ ನಾನು ವಿರೋಧಿಸಲಿಲ್ಲ ಅವ್ರನ್ನ. ಅವ್ರು ಕೊಟ್ಟಿದ್ದಾರೆ, ಅವ್ರನ್ನ ಸನ್ಮಾನಿಸ್ಬೇಕಂತೇಳಿ ಅದನ್ನ ಇಟ್ಕೊಂಡು ನಡೀಲಿಕ್ಕೆ ಪ್ರಾರಂಭಿಸಿದೆ. ಆದರೆ ನಾನು ಯಾವಾಗ ವಾಕ್ಯ ಬರೀಲಿಕ್ಕೆ ಪ್ರಾರಂಭಿಸಿದ್ನೋ ಆ ಸ್ಟಡಿ ಬೈಬಲ್ಗಳನ್ನ ನೋಡ್ಲಿಕ್ಕೆ ಪ್ರಾರಂಭಿಸಿದೆ. ಸ್ಟಡಿ ಬೈಬಲ್ನ ನೋಡ್ಲಿಕ್ಕೆ ಪ್ರಾರಂಭಿಸಿದಾಗ ಸ್ಟಡಿ ಬೈಬಲಲ್ಲಿ ಏನು ನೋಡ್ತೀವಿ ಅಂದರೆ, ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಲಿಂಕ್ ಕೊಟ್ಟಿರ್ತಾರೆ. ನೋಡ್ತಾ ಇದ್ದಾಗ ಅದರಲ್ಲಿ ನಾನು ಹಿನ್ನೆಲೆ ನೋಡ್ಲಿಕ್ಕೆ ಪ್ರಾರಂಭಿಸಿದೆ. ಅದರ ಹಿನ್ನೆಲೆ ಏನಿತ್ತು, ಒಂದು ವಾಕ್ಯದ ಹಿನ್ನೆಲೆ ಏನು ಬರೆಯಲ್ಪಟ್ಟದೆ, ಹೇಗೆ ಬರೆಯಲ್ಪಟ್ಟದೆ ಎಂಬುದಾಗಿ ನೋಡ್ತಾ ಹೋದಾಗ ನನಗೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭಿಸಿತು. ಕರ್ತನ ಎಂಥ ಪಾಪ ಮಾಡಿಬಿಟ್ಟೆ ನಾನು ವಾಕ್ಯದಲ್ಲಿ. ಆಗಲೂ ನಾನು ಹೇಳ್ತೀನಿ, ವಾಕ್ಯ ಬಿಟ್ಟು ಎಲ್ಲಿ ಹೋಗಿಲ್ಲ ನಾನು. ದೇವರ ವಾಕ್ಯ ಅಷ್ಟು ಕಟ್ಟುನಿಟ್ಟಾಗಿದ್ದಂಥ ವ್ಯಕ್ತಿ ನಾನು. ಆದರೆ ನಾನು ಎಷ್ಟೋ ವಿಷಯಗಳನ್ನ ಕಲಿತುಕೊಳ್ಳೋದ್ರಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ದಯಮಾಡಿ ಕ್ಷಮಿಸು ಅಂತ ಹೇಳಿದಾಗ ದೇವರು ಮತ್ತೆ ಕಲಿಸಲಿಕ್ಕೆ ಪ್ರಾರಂಭಿಸಿದರು. ನನಗೆ ಎಷ್ಟು ವಿಷಯಗಳನ್ನ ಕಲಿಸಲಿಕ್ಕೆ ಪ್ರಾರಂಭಿಸಿದ್ರು ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ನನಗೆ ಈ ಹಿಸ್ಟಾರಿಕ್ಲಿ ಅಂದರೆ ಚಾರಿತ್ರಿಕವಾಗಿ ಮಾತಾಡುವಂಥ ವಿಷಯ ಅಂದರೆ ಭಾಳ ಇಷ್ಟ ನನಗೆ. ಆ ರೀತಿ ಕಲಿತಾ ನನ್ನ ಸಭೆಯಲ್ಲಿ ಈಗಲೂ ಸಹ ನಾನು ಹಾಗೆ ಕಲಿಸ್ತೀನಿ. ಎಲ್ಲವನ್ನು ಆಧಾರ ಸಹಿತವಾಗಿ ಕಲಿತೀವಿ. ಯಾವುದು ಸುಳ್ಳಲ್ಲ ಬೈಬಲಲ್ಲಿ, ಎಲ್ಲ ಸತ್ಯ. ಆ ಸತ್ಯವನ್ನು ಆಧಾರ ಸಹಿತವಾಗಿ ನಾವು ಕಲಿತೇವೆ. ಆಧಾರ ಸಹಿತವಾಗಿ ಕಲಿತಾಗ ನಾನು ಸ್ಟ್ರಾಂಗ್ ಆಗ್ತೇನೆ, ನನ್ನ ಸಭೆ ವಿಶ್ವಾಸಿಗಳು ಸ್ಟ್ರಾಂಗ್ ಆಗ್ತಾರೆ. ಹೀಗೆ ನಾನು ಕಲಿತಾ ಪವಿತ್ರಾತ್ಮ ನಾನು ಕಲಿಸ್ತಾ ಹೋದಾಗ, ಈಗಲೂ ನಾನು ಕಲಿತವನಂತ ಹೇಳೋದಿಲ್ಲ, ಈಗಲೂ ನಾನು ಕಲಿತಿರೋದು ಕೇವಲ ಕೂದಲೆಳೆ ಎಷ್ಟು ಮಾತ್ರ. ಕಲಿಯುವಂಥದ್ದು ಇನ್ನೂ ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಹಾಗಾಗಿ ಇವತ್ತು ಈ ವಾಕ್ಯಗಳನ್ನು ಅಥವಾ ಈ ಸಂಚಿಕೆಯನ್ನು ನೋಡುವಂಥ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪ ಅಂದರೆ, ಕಲಿಯುವಂಥ ವಿಷಯದಲ್ಲಿ ಹಿಂದೆ ಹೋಗಬೇಡಿ, ಕಲಿಯುವಂಥ ವಿಷಯದಲ್ಲಿ ಮುಂದೆ ಬರಿ. ಅದು ಎಸ್ಪೆಷಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು. ಒಂದು ವೇಳೆ ದೇವರ ಸೇವಕರು ಈ ಸಂಚಿಕೆಯನ್ನು ನೋಡ್ತಿರೋದಾದರೆ ನಾನು ಪ್ರೀತಿಯಿಂದ ಮನವಿ ಮಾಡೋದೇನಪ್ಪ ಅಂದರೆ, ನಾವು ದೇವರ ವಾಕ್ಯವನ್ನು ಕಲಿಯೋದ್ರಲ್ಲಿ ಮುಂದಿರೋಣ್ರಿ. ಯಾಕೆ ನಾನು ದೇವರ ವಾಕ್ಯ ಕಲಿಬೇಕಂದ್ರೆ, ಅದು ದೇವರ ವಾಕ್ಯ ಆಗಿದೆ ಮತ್ತು ವಿಶ್ವಾಸಿಗಳಿಗೆ ನಾನು ಕಲಿಸುವಂಥ ಒಂದು ಬಲವಾದಂಥ ಚಾಲೆಂಜ್ ಆಗಿದೆ. ಹಾಗಾಗಿ ನಾನು ದೇವರ ವಾಕ್ಯ ಕಲಿಲೇಬೇಕು. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ ಭಾಷೆ, ಈ ಬೈಬಲ್ ಇದನ್ನು ಎಷ್ಟು ಜನರಿಂದ ಬರೆಯಲ್ಪಟ್ಟಿದ್ವು ಅಷ್ಟೇ, ಮತ್ತು ಅವ್ರು ಯಾರ್ಯಾರು ಅಂತ ಹೇಳ್ಬೋದು ಅಷ್ಟೇ? ಖಂಡಿತ ಹೇಳಲಿಕ್ಕೆ ಸಾಧ್ಯ. ನಾನು ಸಹ ಸಾಕಷ್ಟು ಬೈಬಲ್ ಕಾಲೇಜ್ಗಳಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ, ಮತ್ತು ಬೈಬಲ್ ಕಾಲೇಜ್ಗಳಲ್ಲಿ ನಾನು ಕಲ್ತಿದ್ದೇನೆ, ಮತ್ತು ನಾನು ಬೈಬಲ್ ಕಾಲೇಜಲ್ಲಿ ಹೋಗಿ ನಾನು ಬೋಧನೆ ಮಾಡ್ತಾ ಇದ್ದೇನೆ. ಆದರೆ ನನಗೆ 40 ಜನ ಅಂತೇಳಿ ಎಲ್ಲರೂ ಹೇಳ್ತಾಯಿದ್ರು. ಆ 40 ಜನ ಯಾರನ್ನೋ ನನಗೆ ಗೊತ್ತಿರಲಿಲ್ಲ. 40 ಜನ ಬೈಬಲ್ ಬರೆದವ್ರು ಎಷ್ಟು ಜನ ಅಂತ ಹೇಳಿದ್ರೆ, ಪೂರ್ತಿಯಾಗಿ ಹೊಸ ಮತ್ತು ಹಳೆ ಒಡಂಬಡಿಕೆಯನ್ನು ಬರೆದಂಥ ಪೂರ್ಣ ಬರಹಗಾರರು ಯಾರಪ್ಪ ಅಂತ ನೋಡುವಾಗ 40 ಜನ, ರೌಂಡ್ ಫಿಗರ್ ಆಗಿ 40 ಜನ. ನನ್ನ ಕಲಿವಿಕೆ ಪ್ರಕಾರ 42 ಜನ ಬರ್ತಾರೆ. ಬಟ್ ಅವೆರಡು ಜನರ ಹೆಸರು ಗೊತ್ತಿಲ್ಲದ ಕಾರಣ ನಾವು 49 ನಂಬುತ್ತೇವೆ. ಅದನ್ನು 40 ಜನ ನಂಬ್ತೀವಿ. ಅವರು ಯಾರ್ಯಾರು ಎಂಬುದಾಗಿ ನಾನೀಗ ನಿಮ್ಮ ಮಧ್ಯದಲ್ಲಿ ಓದಲಿಕ್ಕಿದ್ದೇನೆ. ಒಂದು ವೇಳೆ ಯಾರಾದರೂ ಇದನ್ನು ಬರ್ಕೊಳ್ಬೇಕೆಂಬುದಾಗಿ ಬಯಸೋದಾದರೆ ದಯಮಾಡಿ ಪೆನ್ನು ಮತ್ತು ಪೇಪರ್ನ ತೆಗೆದುಕೊಳ್ಳ್ರಿ. ನಾನು ಓದ್ತಾ ಹೋಗ್ತೇನೆ, ನೀವು ಬರ್ಕೊಳ್ತಾ ಹೋದರೆ ಸಂತೋಷವಾಗಿರ್ತದೆ. ಹಳೆ ಒಡಂಬಡಿಕೆಯನ್ನು ಎಷ್ಟು ಜನ ಬರೆದ್ರು ಮತ್ತು ಹೊಸ ಒಡಂಬಡಿಕೆಯನ್ನು ಎಷ್ಟು ಜನರು ಬರೆದ್ರು ಎಂಬುದಾಗಿ ನಾನು ಪೂರ್ತಿಯಾಗಿ ಓದ್ತೇನೆ. ಹಳೆ ಒಡಂಬಡಿಕೆಯನ್ನು 32 ಜನರು ಬರೀತಾರೆ. ಹೊಸ ಒಡಂಬಡಿಕೆಯನ್ನು ಮಿಕ್ಕಾದಂಥ ಎಲ್ಲ ಜನರು ಅಂದರೆ 40 ಜನರಲ್ಲಿ 32 ಜನರು ಹೋಗೋದಾದರೆ, ಅಲ್ಲಿ ಮಿಕ್ಕದಂಥ ಎಷ್ಟು ಜನರು? 8 ಜನರು ಹೊಸ ಒಡಂಬಡಿಕೆಯನ್ನು ಬರೆಯೋದು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆ ಬರೆದವರು ಯಾರು? ಮೋಶೆ, ಯೆಹೋಶುವ, ಸಮುವೇಲ, ನಾಥಾನ, ಗಾದ, ಯೆರೆಮೀಯ, ಎಜ್ರನು, ನೆಹೆಮೀಯನು, ಮೊರ್ದೆಕೈ, ದಾವೀದ, ಆಸಾಫ, ಕೊರಹನ ಮಕ್ಕಳು, ಹೇಮಾನನು, ಏತಾನನು, ಸಮುವೇಲ್, ಸಾಲೋಮೋನನು,
ಆಗೋರನು, ಏವೇಲನು, ಏಷಾಯ, ಯೆಹೆಜ್ಕೇಲ, ದಾನಿಯೇಲ, ಹೋಶೇಯ, ಏವೇಲ, ಆಮೋಸ, ಓಬಾದ್ಯ, ಯೋನ, ಮೀಕ, ನಾಹೂಮ, ಹಬಕೂಕನು, ಚೆಫನ್ಯ, ಹಗ್ಗಾಯ, ಜಕರ್ಯ ಮತ್ತು ಮಲಾಕಿ. ಹಳೆ ಒಡಂಬಡಿಕೆಯನ್ನು ಬರೆದಂಥ ಪೂರ್ತಿ ಜನರು, ಒಂದು ವೇಳೆ ನೀವೇನಾದ್ರು ಮಿಸ್ ಆಗಿದ್ದರೆ ಮತ್ತೊಂದು ಸತಿ ಹೇಳ್ತೇನೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಹಳೆ ಒಡಂಬಡಿಕೆಯನ್ನು ಬರೆದವರು 32 ಜನ. ಅವ್ರನ್ನ ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ದಯಮಾಡಿ ಕೇಳಿಸ್ಕೊಳ್ರಿ. ಮೋಶೆ, ಒಂದನೇದಾಗಿ ಮೋಶೆ, ಯೆಹೋಶುವ, ಸಮುವೇಲ, ನಾತಾನ, ಗಾದ, ಎರೇಮಿಯ, ಎಜ್ರನು, ನೆಹೇಮಿಯನು, ಮೊರ್ದೆಕಾಯ್, ದಾವೀದ, ಆಸಾಫ, ಕೊರಾಹನ ಮಕ್ಕಳು, ಹೇಮಾನನು, ಏತಾನನು, ಸಾಲೊಮೋನನು, ಆಗೋರನು, ಲೆಮುವೇಲನು, ಏಷಾಯ, ಯೆಹೆಜ್ಕೇಲ, ದಾನಿಯೇಲ, ಹೋಶೇಯ, ಏವೇಲ, ಆಮೋಸ, ಓಬಾದ್ಯ, ಯೋನ, ಮೀಕ, ನಾಹೂಮ, ಹಬಕೂಕನು, ಚೆಫನ್ಯ, ಹಗ್ಗಾಯ, ಜಕರ್ಯ ಮತ್ತು ಮಲಾಕಿ ಎಂಬ 32 ಜನರು ಹಳೆ ಒಡಂಬಡಿಕೆ ಬರೀತಾರೆ. ಹಾಗಾದರೆ ಹೊಸ ಒಡಂಬಡಿಕೆ ಯಾರು ಬರೀತಾರೆ? ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಮತ್ತು ಪೌಲ ಮತ್ತು ಯಾಕೋಬ, ಪೇತ್ರ, ಯೂದ ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆನ ಬರೀತಾರೆ. ಹೊಸ ಒಡಂಬಡಿಕೆ ಬರೆದವ್ರನ್ನ ಮತ್ತೊಂದು ಸಾರಿ ಹೇಳ್ತೇನೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಮತ್ತಾಯನು, ಮಾರ್ಕನು, ಲೂಕನು, ಅಪೋಸ್ತಲನಾದ ಯೋಹಾನನು, ಅಪೋಸ್ತಲನಾದ ಪೌಲನು, ಯಾಕೋಬನು, ಪೇತ್ರನು, ಯೂದನು, ಈ 8 ಜನರು ಹೊಸ ಒಡಂಬಡಿಕೆಯನ್ನು ಬರೀತಾರೆ. ಹಳೆ ಒಡಂಬಡಿಕೆಯನ್ನು 32 ಜನರು ಬರೆಯೋದಾದರೆ ಹೊಸ ಒಡಂಬಡಿಕೆಯನ್ನು 8 ಜನರು ಬರೀತಾರೆ. ಹೀಗಾಗಿ ಈ 40 ಜನರಿಂದ ಬರೆಯಲ್ಪಟ್ಟಂಥ ಪುಸ್ತಕ ಯಾವುದಾಗಿದೆ ಅಂದರೆ ಬೈಬಲ್ ಆಗಿದೆ. 40 ಬರಹಗಾರನ್ನು ಒಳಗೊಂಡಂಥ ಪುಸ್ತಕ ಬೈಬಲ್ ಆಗಿದೆ. ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ 41 ಸಹ ಸೇರಿಸ್ಕೋಬೋದು. ಯಾಕಂದರೆ ಮೊದಲು ಬರೆದಿದ್ದು ದೇವರೇ ಆಗಿದ್ದಾರೆ. ದೇವರಾಗಿರೋದ್ರಿಂದ ಮೊದಲ ಬರಹಗಾರನ ಆತನೇ ಆಗಿರೋದ್ರಿಂದ ನನ್ನ ಕಳುವಿಕೆ ಪ್ರಕಾರ 40ಕ್ಕಿಂತ ಹೆಚ್ಚು. ಹಾಗಾಗಿ ನಾವು ದೇವ್ರನ್ನ ಹೇಳಲಿಕ್ಕಾಗೋದಿಲ್ಲ. ನಿಜವಾದ ಬರಹಗಾರರು, ಮಾನವ ಬರಹಗಾರರು ಯಾರಪ್ಪ ಅಂತ ಹೇಳಿದ್ರೆ ಅದು ಈ 40 ಜನರು ಎಂಬುದಾಗಿ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಈ ಬೈಬಲ್ ಬರೆದಂಥ ಕಾಲಮಾನ ಯಾವುದಂತ ಹೇಳ್ಬೋದು? ಇದು ನಾನು ಕಳೆದ ಸಂಚಿಕೆಗಳಲ್ಲಿ ಬೈಬಲ್ ಬರೆದಂಥ ಕಾಲಮಾನವನ್ನು ನಾನು ಹೇಳಿದ್ದೇನೆ. ಆದರೂ ಭಾಳ ಚುಟುಕಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬೈಬಲ್ ಬರೆದ ಪೂರ್ತಿ ಕಾಲಮಾನ ಸರಿಸುಮಾರು 2000 ವರ್ಷ. ಬೈಬಲ್ನ ಪೂರ್ತಿ ಕಾಲಮಾನ ನಾವು ನೋಡುವಾಗ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನೋಡುವಾಗ 2000 ಕಾಲಮಾನ ಸರಿಸುಮಾರು 2000 ವರ್ಷಗಳು. ಬೈಬಲ್ನ ಮೊದಲ ಪುಸ್ತಕವಾದ ಯೋಬನ ಪುಸ್ತಕವು ಕ್ರಿಸ್ತಪೂರ್ವ 1900ನೇ ಇಸ್ವಿಯಲ್ಲಿ ಬರೆಯಲ್ಪಡ್ತದೆ. ಕ್ರಿಸ್ತಪೂರ್ವ 1900ನೇ ಇಸ್ವಿಯಲ್ಲಿ ಯೋಬನ ಗ್ರಂಥ ಬರೆಯಲ್ಪಡ್ತದೆ ಎಂದು ಇಬ್ರಿಯ ಸಂಪ್ರದಾಯವು ಹೇಳ್ತದೆ. ಇಬ್ರಿಯರ ಸಂಪ್ರದಾಯದಲ್ಲಿ ಹಿರಿಯರು ನಂಬೋದೇನಪ್ಪ ಅಂದರೆ ಕ್ರಿಸ್ತಪೂರ್ವ 1900ನೇ ಇಸ್ವಿಯಲ್ಲಿ ಯೋಬನ ಗ್ರಂಥ ಬರೆಯಲ್ಪಡುತ್ತೆ ಎಂಬುದಾಗಿ. ಕ್ರಿಸ್ತಪೂರ್ವ 1500ರಲ್ಲಿ ಮೋಶೆಯು ಬರೆದ್ನು ಎಂಬುದಾಗಿ ಯಹೂದ ಸಂಪ್ರದಾಯ ನಂಬ್ತದೆ. ಫಸ್ಟ್ ಪುಸ್ತಕ ಬರೆದಿದ್ದು 1900ನೇ ಇಸ್ವಿಯಲ್ಲಿ, ಎರಡನೇ ಪುಸ್ತಕ ಬರೆಯಲ್ಪಟ್ಟಿದ್ದು 1500ನೇ ಇಸ್ವಿಯಲ್ಲಿ. ಬೈಬಲ್ನ ಕೊನೆಯ ಪುಸ್ತಕವಾದ ಪ್ರಕಟಣೆಯು ಕ್ರಿಸ್ತಶಕ 90ನೇ ಇಸ್ವಿಯಲ್ಲಿ ಬರೆಯಲ್ಪಡ್ತು. ಕ್ರಿಸ್ತಶಕ 90ರಲ್ಲಿ ಬರೆಯಲಾಯಿತು. ಇದನ್ನು ನೋಡುವಾಗ ಪೂರ್ತಿಯಾದ ಬೈಬಲ್ ಬರೆಯಲು ಸರಿಸುಮಾರು 2000 ವರ್ಷ ತೆಗೆದುಕೊಂಡಿದೆ ಎಂಬುದಾಗಿ ನಮಗಿದ್ರ ಮುಖಾಂತರ ಗೊತ್ತಾಗ್ತದೆ. ಪೂರ್ತಿಯಾದಂಥ ಬೈಬಲ್ನ ಕಾಲಮಾನವನ್ನು ನಾವು ಒಂದು ಸಾರಿ ನೋಡೋದಾದರೆ ಖಂಡಿತವಾಗಲೂ 2000 ವರ್ಷಗಳು. ಯಾಕೆ 2000 ವರ್ಷಗಳು? ಕ್ರಿಸ್ತಪೂರ್ವ 1900ನೇ ಇಸ್ವಿಯಲ್ಲಿ ಯೋಬನ ಪುಸ್ತಕ ಬರೆಯೋದಾದರೆ ಕೊನೆಯ ಪುಸ್ತಕವಾದಂಥ ಪ್ರಕಟಣೆ ಪುಸ್ತಕ ಕ್ರಿಸ್ತಶಕ 90ನೇ ಇಸ್ವಿಯಲ್ಲಿ ಬರೆಯಲ್ಪಡ್ತದೆ, ಅಂದರೆ ಮೊದಲನೇ ಶತಮಾನ ಬರೆಯಲ್ಪಡುತ್ತದೆ. 1900ಕ್ಕೆ 100 ಹಾಕಿದರೆ 2000 ವರ್ಷಗಳು ಎಂಬುದಾಗಿ ಓವರಾಲ್ ಅಂದರೆ ಸರಿಸುಮಾರು 2000 ವರ್ಷ ಕಾಲಮಾನವನ್ನು ಪೂರ್ತಿ ಬೈಬಲ್ ತಕ್ಕೊಂಡಿದೆ ಎಂಬುದಾಗಿ ನಾವು ಅದರ ಮುಖಾಂತರ ತಿಳಿದುಕೊಳ್ಬೋದು. ಓಕೆ, 2000 ವರ್ಷಗಳು ಸಾಧಾರಣ.
ಇವಷ್ಟು ಈ ಎಲ್ಲ ಪುಸ್ತಕಗಳನ್ನು ಬೈಬಲಿನ ಪುಸ್ತಕಗಳ ಸ್ಥಳಗಳು ಯಾವುದಂತ ಹೇಳ್ಬೋದು? ಖಂಡಿತ ಹೇಳೋಣ. ಇದು ಖಂಡಿತವಾಗ್ಲೂ ನಾವು ಕಲಿಬೇಕು. ಇದು ನಾವು ಭಾಳ ಪ್ರಾಮುಖ್ಯವಾದದ್ದು. ಇವತ್ತು ನಮಗೆ ಇಂಥ ಸಬ್ಜೆಕ್ಟ್ಗಳು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಹ ಭಾಳಷ್ಟು ಕಡೆ ಹುಡುಕಿದ್ದೇನೆ, ತೆಗೆದಿದ್ದೇನೆ, ನೋಡಿದ್ದೇನೆ. ಬಟ್ ಸಿಗುವಂಥದ್ದು ಭಾಳ ಕಷ್ಟ. ಬಟ್ ನಾನು ಯಾರೆಲ್ಲ ಈ ವಿಷಯಗಳನ್ನ ಕೇಳ್ಕೊಳ್ತಾ ಇದ್ರು, ದಯಮಾಡಿ ನೀವು ಬರ್ಕೊಳ್ಬೇಕೆಂಬ ಪ್ರಯತ್ನಿಸ್ತೇನೆ, ಬರ್ಕೊಳ್ಬೇಕೆಂಬುದಾಗಿ ನಿಮ್ಮನ್ನು ಪ್ರೇರೇಪಿಸುವನಾಗಿದ್ದೇನೆ. ಬೈಬಲ್ ಬರೆದ ಸ್ಥಳಗಳನ್ನು ನಾವು ನೋಡುವಾಗ ಬೈಬಲ್ನ ಪುಸ್ತಕಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಕಾಲಗಳಲ್ಲಿ ಬರೆಯಲ್ಪಟ್ಟಿದೆ. ಆದರೂ ಬೈಬಲ್ ಒಂದು ಸರಪಣಿಯ ರೀತಿಯಾಗಿ ಪೋಣಿಸಲ್ಪಟ್ಟಿದೆ. ನೀವು ಮುತ್ತಿನ ಹಾರವನ್ನು ನೋಡೋದಾದರೆ ಹೇಗೆ ಒಂದು ಸರವು ಪೋಣಿಸಲ್ಪಟ್ಟಿರ್ತದೋ ಆ ರೀತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬರೆಯಲ್ಪಟ್ಟಿದ್ರು ಸಹ ಚೈನ್ ಲಿಂಕ್ ಇದೆ. ಆದ್ದರಿಂದ ನಾವು ಕಲ್ತ್ಕೊಂಡ್ವೇನಪ್ಪ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪುಸ್ತಕಗಳನ್ನು ಅವ್ರು ಕೂಡಿಸ್ಬೇಕಾದ್ರೆ ಹೀಗೆ 3 ನಿಯಮ ಇರಬೇಕಾಗಿತ್ತು. ಒಂದು, ಅದು ಫಸ್ಟೇ ಬರೆಯಲ್ಪಟ್ಟಿರ್ಬೇಕು. ಈಗ ನಾನು ಫ್ರೆಶ್ ಆಗಿ ಬರ್ಕೊಂಡ್ಬಂದಿನಂದರೆ ತಗೊಳ್ಳಲ್ಲ ಅವರು. ಫಸ್ಟೇ ಬರೆಯಲ್ಪಟ್ಟಿರ್ಬೇಕು. ಎರಡನೇದಾಗಿ ಅದನ್ನು ಜನರು ಉಪಯೋಗಿಸ್ಕೊಂಡಿರ್ಬೇಕು. ಮೂರನೇದಾಗಿ ಇನ್ನೊಂದು ಪುಸ್ತಕದೊಟ್ಟಿಗೆ ಅದು ಸಂಬಂಧ ಇರಬೇಕು. ಸಂಬಂಧ ಇಲ್ಲ ಅಂದರೆ ಯಾವ ಪುಸ್ತಕವನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ಅನ್ನೋದು ಸರಪಣಿಯ ರೀತಿಯಲ್ಲಿ ಏನಾಗಿತ್ತು, ಪೋಣಿಸಲ್ಪಟ್ಟಿತ್ತು. ನೋಡ್ರಿ ಬೈಬಲ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಆದಿಕಾಂಡ ಪುಸ್ತಕ ನೋಡುವಾಗ ಎಲ್ಲ ಪ್ರಾರಂಭ ನಾವು ನೋಡುತ್ತೇವೆ. ಆದಿಕಾಂಡ ಕೊನೆ ಭಾಗದಲ್ಲಿ ನೋಡುವಾಗ ನಾವು ವಿಮೋಚನ ಕಾಂಡಕ್ಕೆ ಅಂದರೆ ಐಗುಪ್ತಕ್ಕೆ ಪ್ರವೇಶ ಮಾಡ್ತೇವೆ. ಐಗುಪ್ತದ ಪ್ರವೇಶ ಮಾಡಿದ ನಂತರ ಐಗುಪ್ತದಿಂದ ಹೇಗೆ ದೇವರು ವಿಮೋಚಿಸ್ತೀವಿ ಅನ್ನೋದಕ್ಕೆ ವಿಮೋಚನ ಕಾಂಡ ಪ್ರಾರಂಭವಾಗ್ತದೆ. ವಿಮೋಚನ ಕಾಂಡ ಪ್ರಾರಂಭವಾದ ಮೇಲೆ ವಿಮೋಚನ ಕಾಂಡ ಅದೇನು ತೋರಿಸ್ತಂದರೆ ಇಸ್ರಾಯೇಲ್ನ ಹೇಗೆ ಐಗುಪ್ತ ದೇಶದಿಂದ ಹೊರಗೆ ತಗೊಂಡು ಬಂದರು ಅಂತೇಳಿ ತೋರಿಸ್ತಾ ಬಂದಾಗ ಸೀನಾಯಿ ಪರ್ವತದ ಬಳಿಯಲ್ಲಿ ಬಂದು ನಿಲ್ಲಿಸ್ತಾರೆ. ಸೀನಾಯಿ ಪರ್ವತದ ಬಳಿ ನಿಲ್ಲಿಸಿದಾಗ ಸೀನಾಯಿ ಪರ್ವತದಲ್ಲಿ ದೇವರಿಗೆ ಹೇಗೆ ಯಾಜಕ ಕಾರ್ಯ ಮಾಡಬೇಕಂಥೇಳಿ ಯಾಜಕ ಕಾಂಡ ಪುಸ್ತಕ ಅಲ್ಲಿ ಬರೆಯಲ್ಪಡ್ತದೆ. ಯಾಜಕಾಂಡ ಪುಸ್ತಕ ಬರೆಯಲ್ಪಟ್ಟ ಮೇಲೆ ಸೀನಾಯಿ ಪರ್ವತದಿಂದ ಅವ್ರು ಏನು ಮಾಡ್ತಾರೆ, ಪ್ರಯಾಣ ಮಾಡ್ತಾ ಹೋಗುವಾಗ ಅರಣ್ಯದಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಅರಣ್ಯಕಾಂಡ ಪುಸ್ತಕ ಬರೆಯಲ್ಪಡ್ತದೆ. ಅರಣ್ಯಕಾಂಡ ಪುಸ್ತಕವನ್ನು ಅರಣ್ಯದ ಕೊನೆಯ ಭಾಗಕ್ಕೆ ಬಂದು ಯೋರ್ದಾನ್ ನದಿಯ ಬಳಿಯಲ್ಲಿ ಕಾನಾನಿಗೂ ಮತ್ತು ಆ ಒಂದು ಅರಣ್ಯದ ಬದಿಯಲ್ಲಿ ಬಂದು ನಿಂತ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಧರ್ಮೋಪದೇಶ ಕಾಂಡವನ್ನು ತಿರುಗಿ ಅದನ್ನು ಪ್ರಸ್ತಾಪಿಸ್ತಾರೆ. ಧರ್ಮೋಪದೇಶ ಕಾಂಡ ಅಂತೇಳಿ ಕನ್ನಡದಲ್ಲಿದೆ, ಅದು ನಿಜವಾದಂಥ ಪದ ಅಲ್ಲ. ಡ್ಯೂಟರ್ನೋಮಿ ಅನ್ನುವಾಗ ದ್ವಿತೀಯೋಪದೇಶ ಕಾಂಡ ಅಂತೇಳಿ ಬರಬೇಕು. ದ್ವಿತೀಯೋಪದೇಶ ಕಾಂಡ ಅಂದರೆ ಮೊದಲೇ ಒಂದು ಸತಿ ಉಪದೇಶಿಸಿದ್ರು, ಅದನ್ನು ಮತ್ತೊಂದು ಆವರ್ತಿ ಉಪದೇಶಿಸ್ತಾ ಇದ್ದಾರೆ ಅಂತೇಳಿ, 2ನೇ ಸಾರಿ ಉಪದೇಶ ಮಾಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ಮೋಶೆ 2ನೇ ಸಾರಿ ಉಪದೇಶ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಧರ್ಮೋಪದೇಶ ಕಾಂಡ ಅಂತ ಹೇಳ್ತೀವಿ. ಆದರೆ ಧರ್ಮೋಪದೇಶ ಕಾಂಡದಲ್ಲಿ ನಾವು ಯಾವುದೇ ಚರಿತ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ ವಾಕ್ಯಗಳು ಮಾತ್ರ ನೋಡ್ತೀವಿ. ಆದರೆ ಯೆಹೋಶುವನ ಗ್ರಂಥ ಏನು ಮಾಡ್ತದೆ ಅಂದರೆ ಅಲ್ಲಿ ಲಿಂಕ್ ಸ್ಟಾರ್ಟ್ ಆಗ್ತದೆ. ಯೆಹೋಶುವನ ಗ್ರಂಥ ಪ್ರಾರಂಭ ಆದಮೇಲೆ ಯೆಹೋಶುವನು ಹೇಗೆ 40 ವರ್ಷಗಳ ಕಾಲ ಎಲ್ಲವನ್ನು ಸ್ವಾಧೀನ ಮಾಡಿಕೊಂಡಂತ ತಿಳಿಸಿದ ಮೇಲೆ ನಾವು ನ್ಯಾಯಾಧಿಪತಿಗಳ ಪುಸ್ತಕ ನೋಡ್ತೀವಿ. ನ್ಯಾಯಾಧಿಪತಿಗಳ ಪುಸ್ತಕ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದರೆ ಯೆಹೋಶುವನ ಕಾಲದಿಂದ ಪ್ರಾರಂಭವಾಗ್ತದೆ. ಯೆಹೋಶುವನ ಕಾಲದ ಪ್ರಾರಂಭವಾಗಿ ಅದು ಮುಂದೆ ಹೋಗ್ತಾ ಇರಬೇಕಾದ್ರೆ ರೂತಳ ಪುಸ್ತಕ ನೋಡ್ತೀವಿ. ಈ ರೂತಳ ಪುಸ್ತಕ ಹೀಗೆ ಪ್ರಾರಂಭವಾಗ್ತದೆ, ನ್ಯಾಯಾಧಿಪತಿಗಳ ಕಾಲದಲ್ಲಿ ಎಂಬುದಾಗಿ. ಆಮೇಲೆ ನಾವು ರೂತಳ ಪುಸ್ತಕ ಮುಗಿದ ತಕ್ಷಣ ನಾವು ಸಮುವೇಲನ ಗ್ರಂಥವನ್ನು ನೋಡ್ತೇವೆ. ಸಮುವೇಲನ ಗ್ರಂಥ ಎಲ್ಲಿಂದ ಪ್ರಾರಂಭವಾಗ್ತದೆ, ಎಲಿಯನಿಂದ ಪ್ರಾರಂಭವಾಗ್ತದೆ, ಏಲಿಯಿಂದ ಪ್ರಾರಂಭವಾಗ್ತದೆ. ಈ ಏಲಿ ಯಾರಂತ ನೋಡುವಾಗ ನಿಜವಾಗಲೂ ಸಮುವೇಲನಿಗಿಂತ ಮೊದಲ ನ್ಯಾಯಾಧಿಪತಿ ಏಲಿ ಆಗಿದ್ದ. ಹಾಗಾಗಿ ನ್ಯಾಯಾಧಿಪತಿಗಳ ಪುಸ್ತಕ ಅದೇನಿತ್ತು, ಲಿಂಕ್ ಇತ್ತು. ರೂತಳ ಪುಸ್ತಕದ ನಂತರ ಸಮುವೇಲನ ಗ್ರಂಥ. ಸಮುವೇಲನ ಗ್ರಂಥದ ನಂತರದಲ್ಲಿ ನಾವು ನೋಡ್ತೇವೆ ಯಾವ ರಾಜನು ಹೇಗೆ ಆಳಿದ ಅಂತೇಳಿ ಎಲ್ಲ ಲಿಂಕ್ ಇದಾವೆ. ಒಂದಕ್ಕೆ ಒಂದು ಲಿಂಕ್ ಇದೆ. ಯಾವ ಪುಸ್ತಕ ಸಹ ಸಪ್ರೇಟ್ ಆಗಿಲ್ಲ. ನಾವು ಸ್ಥಳಗಳನ್ನು ನೋಡುವಾಗ ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾಲಮಾನದಲ್ಲಿ ಬರೆಯಲ್ಪಟ್ಟಿದ್ರು ಸಹ ಒಂದಕ್ಕೆ ಒಂದು ಲಿಂಕ್ ಇತ್ತದು, ಒಂದಕ್ಕೆ ಒಂದು ಸಪ್ರೇಟ್ ಆಗಿರಲಿಲ್ಲ. ಎಲ್ಲ ಒಂದಕ್ಕೊಂದು ಟಚ್ ಆಗಿದ್ದು. ಅದಕ್ಕೆ ಬೈಬಲಲ್ಲಿ ಯಾವುದು ಸಪ್ರೇಟ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದಕ್ಕೆ ಅದೇ ರೀತಿಯಲ್ಲಿ ನೋಡ್ತೀವಿ, ಒಂದು ಲಿಂಕ್ ರೀತಿಯಲ್ಲಿ ನೋಡ್ತೇವೆ. ನಾವು ಬೇರೆ ಗ್ರಂಥಗಳು ಯಾವುದು ನೋಡೋಕ್ಕಾಗೋದಿಲ್ಲ. ಅದು ಬೇರೆ ಹೇಳ್ತದೆ, ಇದು ಬೇರೆ ಹೇಳ್ತದೆ. ಒಂದು ಕಡೆ ಮಾಡು ಅಂತ ಹೇಳ್ತದೆ, ಒಂದು ಕಡೆ ಮಾಡಬೇಡ ಅಂತ ಹೇಳ್ತದೆ. ಎರಡನ್ನೂ ಅವೇ ಹೇಳ್ತಾವೆ. ಆದರೆ ಬೈಬಲ್ ಹಾಗಲ್ಲ. ಅದು ಏನಾಗ್ತಪ್ಪ ಅಂದರೆ ಸರಪಣಿಯೋಪಾದಿಯಲ್ಲಿ ಅದು ಪೋಣಿಸಲಾಗಿದೆ. ಎಲ್ಲಿಯೂ ಒಂದು ಪುಸ್ತಕವು ಇನ್ನೊಂದು ಪುಸ್ತಕಕ್ಕೆ ಹೊಂದದೆ ಬೇರೆ ಬೇರೆ ಎಂಬ ರೀತಿಯಲ್ಲಿ ಒಂದೂ ಇಲ್ಲ. ಒಂದಕ್ಕೊಂದು ಸಂಬಂಧವಿರುವ ಹಾಗೆ ಇವೆ. ಇದರಿಂದ ತಿಳಿಯುವುದೇನೆಂದರೆ ಇದು ಮಾನವನಿಂದ ದೈವಿಕತೆಯಲ್ಲಿ ಬರೆಯಲಾಗಿದೆ ಎಂದು, ಇದರ ಪೂರ್ಣ ಅಧಿಕಾರವು ದೇವರದೇ ಆಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಹಾಗಾದರೆ ಆ ಸ್ಥಳಗಳು ಯಾವ್ಯಾವು?
ನಾವು ಸ್ವಲ್ಪ ಹೊತ್ತಿಗೆ ಆಲೋಚನೆ ಮಾಡೋಣ. ಆ ಸ್ಥಳಗಳು ಯಾವ್ಯಾವ ಬರೆಯಲ್ಪಟ್ಟಿದ್ರು, ಎಲ್ಲೆಲ್ಲಿ ಸ್ಥಳದಲ್ಲಿ ಯಾವ್ಯಾವ ಪುಸ್ತಕಗಳು ಬರೆಯಲ್ಪಟ್ಟು ಎಂಬುದಾಗಿ ನಾವು ಕೊಂಚ ಸಮಯ ಆಲೋಚನೆ ಮಾಡೋಣ. ಹಳೆ ಒಡಂಬಡಿಕೆ ನೋಡುವಾಗ ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳು ಅರಣ್ಯದಲ್ಲಿ ಬರೆಯಲ್ಪಡ್ತವೆ. ಅರಣ್ಯ ಕಾಂಡ ಎಂಬುದನ್ನು ನಾವು ಹೇಳ್ತೀವಲ್ಲ, ಆ ಅರಣ್ಯಗಳ ಕಾಲದಲ್ಲಿ ಏನು ಮಾಡ್ತಪ್ಪ ಅಂದರೆ ಮೋಶೆ ಮುಖಾಂತರವಾಗಿ 5 ಪುಸ್ತಕಗಳು ಬರೆಯಲ್ಪಡ್ತವೆ. ಆ ನಂತರದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಎಷ್ಟು ಪುಸ್ತಕಗಳು ಬರೆಯಲ್ಪಡ್ತವೆ ಎಂಬುದನ್ನು ನೋಡುವಾಗ ಇಸ್ರಾಯೇಲ್ ದೇಶದಲ್ಲಿ ಸರಿಸುಮಾರು ನಾನೀಗ ಹೇಳ್ತಾ ಹೋಗ್ತೀನಿ. ಇಸ್ರಾಯೇಲ್ ದೇಶದಲ್ಲಿ ಯಾವ್ಯಾವ ಪುಸ್ತಕಗಳು ಬರೆಯಲ್ಪಟ್ಟು ಅಂತೇಳಿ: ಯೆಹೋಶುವನು, ನ್ಯಾಯಾಧಿಪತಿಗಳು, ರೂತಳು, 1 ಸಮುವೇಲ, 2 ಸಮುವೇಲ, 1 ಅರಸುಗಳ ಪುಸ್ತಕ, 2 ಅರಸುಗಳ ಪುಸ್ತಕ, ಯೆಶಾಯನು, ಯೆರೆಮೀಯನು, ಹೋಶೇಯನು, ಏವೇಲನು, ಆಮೋಸನು, ಯೋನ, ಮೀಕನು, ನಾಹೂಮನು, ಹಬಕೂಕನು, ಚೆಫನ್ಯನು, ಹಗ್ಗಾಯ, ಜಕಾರ್ಯ, ಮಲಾಕಿ, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪರಮಗೀತ, ಪ್ರಲಾಪಗಳು, ಪ್ರಸಂಗಿ, ಎಜ್ರ, ನೆಹೆಮಿಯ, 1 ಮತ್ತು 2 ಪೂರ್ವಕಾಲ ವೃತ್ತಾಂತ. ಈ ಎಲ್ಲ ನಾನು ಹೇಳಿದಂಥ ಈ ಎಲ್ಲ ವಿಷಯಗಳು, ಈ ಎಲ್ಲ ಪುಸ್ತಕಗಳು ಎಲ್ಲಿ ಬರೆಯಲ್ಪಡ್ತವೆ ಅಂದರೆ ಖುದ್ದಾಗಿ ಇಸ್ರಾಯೇಲ್ ದೇಶದಲ್ಲಿ ಬರೆಯಲ್ಪಡ್ತವೆ. ಮೊದಲ 5 ಪುಸ್ತಕಗಳು ಅರಣ್ಯದಲ್ಲಿ ಬರೆಯಲ್ಪಡ್ತವೆ. ನಂತರದಲ್ಲಿ ನಾನು ಈಗ ಓದಿದಂಥ ಎಲ್ಲ ಪುಸ್ತಕಗಳು ಇಸ್ರಾಯೇಲ್ ದೇಶದಲ್ಲಿ ಬರೆಯಲ್ಪಡ್ತವೆ. ನಂತರದಲ್ಲಿ ಏದೋಮ್ ದೇಶದಲ್ಲಿ ಓಬಾದ್ಯನು ಮತ್ತು ಯೋಬನ ಪುಸ್ತಕ ಅಲ್ಲಿ ಬರೆಯಲ್ಪಡ್ತದೆ. ಬಾಬಿಲೋನ್ ದೇಶದೊಳಗೆ ಯಾವ ಬರೆಯಲ್ಪಡ್ತಾವೆ ಅಂತ ನೋಡುವಾಗ ಯೆಹೆಜ್ಕೇಲ ಮತ್ತು ದಾನಿಯೇಲನ ಗ್ರಂಥ ಬರೆಯಲ್ಪಡ್ತದೆ. ಆ ಪಾರಸಿಯ ದೇಶದಲ್ಲಿ ಯಾವ ಪುಸ್ತಕ ಬರೆಯಲ್ಪಡ್ತದೆ ಅಂದರೆ ಎಸ್ತರಳ ಪುಸ್ತಕ ಬರೆಯಲ್ಪಡ್ತದೆ. ಹೀಗೆ ಈ ಎಲ್ಲ ವಿಷಯಗಳು ಅಂದರೆ ಅರಣ್ಯ, ಇಸ್ರಾಯೇಲ್, ಏದೋಮ್ ಮತ್ತು ಬಾಬಿಲೋನ್ ಮತ್ತು ಪಾರಸಿಯ ಅನ್ನುವಾಗ ಇವತ್ತು ಇರಾನ್ ದೇಶ, ಬಾಬಿಲೋನ್ ಅನ್ನುವಾಗ ಇರಾಕ್ ದೇಶ, ಏದೋಮ್ ಅನ್ನುವಾಗ ಇಂದು ನಾವು ನೋಡುವಂಥ ಜೋರ್ದಾನ್ನ ಪಕ್ಕದಲ್ಲಿರುವಂಥ ದೇಶಗಳು. ಈ 5 ಕ್ಷೇತ್ರದಲ್ಲಿ, 5 ಸ್ಥಳದಲ್ಲಿ, ಅರಣ್ಯದಲ್ಲಿ, ಇಸ್ರಾಯೇಲ್ನಲ್ಲಿ, ಯೋದೋಮ್ನಲ್ಲಿ, ಬಾಬಿಲೋನ್ನಲ್ಲಿ ಮತ್ತು ಪಾರಸಿಯದಲ್ಲಿ, ಈ 5 ಕ್ಷೇತ್ರಗಳಲ್ಲಿ ಹಳೆ ಒಡಂಬಡಿಕೆ ಪೂರ್ತಿ ಪುಸ್ತಕಗಳು ಬರೆಯಲ್ಪಡ್ತವೆ. ಹಾಗಾದರೆ ಹೊಸ ಒಡಂಬಡಿಕೆ ಪುಸ್ತಕಗಳು ಎಲ್ಲೆಲ್ಲಿ ಬರೆಯಲ್ಪಡ್ತವೆ? ಇಸ್ರಾಯೇಲ್ ದೇಶದಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೋಸ್ತಲರ ಕೃತ್ಯಗಳು, ಯಾಕೋಬ ಮತ್ತು ಯೂದ, ಈ ಎಲ್ಲ ಪುಸ್ತಕಗಳು ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೋಸ್ತಲರ ಕೃತ್ಯಗಳು, ಯೋಬನ ಗ್ರಂಥ ಮತ್ತು ಯೂದನ ಪುಸ್ತಕ, ಈ ಎಲ್ಲ ಪುಸ್ತಕಗಳು ಇಸ್ರಾಯೇಲ್ ದೇಶದಲ್ಲಿ ಬರೆಯಲ್ಪಡ್ತವೆ. ನಂತರದಲ್ಲಿ 1 ಯೋಹಾನ, 2 ಯೋಹಾನ, 3 ಯೋಹಾನ ಮತ್ತು 1 ಕೊರಿಂಥ, 2 ಕೊರಿಂಥ ಪತ್ರಿಕೆಗಳು ಎಫೆಸ ಸ್ಥಳದಲ್ಲಿ ಬರೆಯಲ್ಪಡ್ತದೆ. ಎಫೆಸ ಅಂತ ಹೇಳುವಂಥ ಸ್ಥಳಗಳಲ್ಲಿ 1 ಯೋಹಾನ, 2 ಯೋಹಾನ, 3 ಯೋಹಾನ ಮತ್ತು 1 ಕೊರಿಂಥ, 2 ಕೊರಿಂಥ ಎಫೆಸ ಸ್ಥಳದಲ್ಲಿ ಬರೆಯಲ್ಪಡ್ತವೆ. ಅಂತಿಯೋಕ್ಯ ಎಂಬ ಸ್ಥಳದಲ್ಲಿ ಗಲಾತ್ಯ ಎಂಬ ಪತ್ರಿಕೆ ಬರೆಯಲ್ಪಡ್ತದೆ. ಕೊರಿಂಥ ಸ್ಥಳದಲ್ಲಿ ರೋಮಾ ಪತ್ರಿಕೆ ಮತ್ತು 1-2 ಥೆಸಲೋನಿಕ ರೋಮಾ ಸ್ಥಳದಲ್ಲಿ ಬರೆಯಲ್ಪಡ್ತದೆ. ಕೊರಿಂಥ ಅನ್ನುವಂಥ ಸ್ಥಳದಲ್ಲಿ ರೋಮಾ ಪತ್ರಿಕೆ ಮತ್ತು 1 ಮತ್ತು 2ನೇ ಥೆಸಲೋನಿಕ ಪತ್ರಿಕೆಗಳು ಎಲ್ಲಿ ಬರೆಯಲ್ಪಡ್ತದೆ ಅಂತ ನೋಡುವಾಗ ಕೊರಿಂಥ ಅನ್ನುವಂಥ ಸ್ಥಳದಲ್ಲಿ ಬರೆಯಲ್ಪಡ್ತದೆ. ನಿಕೋಪೋಲಿಸ್ ಅನ್ನುವಂಥ ಒಂದು ಸ್ಥಳದಲ್ಲಿ 1 ತಿಮೋತಿ ಮತ್ತು ತೀತನ ಪತ್ರಿಕೆಗಳನ್ನು ಅಲ್ಲಿ ಬರೆಯಲ್ಪಡ್ತವೆ. ನಿಕೋಪೋಲಿಸ್ ಅನ್ನುವಂಥ ಸ್ಥಳಗಳಲ್ಲಿ 1 ತಿಮೋತಿ ಮತ್ತು ತೀತನ ಪತ್ರಿಕೆಗಳು ಅಲ್ಲಿ ಬರೆಯಲ್ಪಡ್ತವೆ. ರೋಮಾಪುರದಲ್ಲಿ ಎಫೆಸ ಪತ್ರಿಕೆ ಬರೆಯಲ್ಪಡ್ತದೆ, ಫಿಲಿಪಿ ಪತ್ರಿಕೆ ಬರೆಯಲ್ಪಡ್ತದೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಬರೆಯಲ್ಪಡ್ತದೆ, ಇಬ್ರಿಯ ಪತ್ರಿಕೆ ಬರೆಯಲ್ಪಡ್ತದೆ ಮತ್ತು 2ನೇ ತಿಮೋತಿ ಪತ್ರಿಕೆ ಬರೆಯಲ್ಪಡ್ತದೆ. ಫಿಲೋಮನನ ಪತ್ರಿಕೆಯು ರೋಮಾಪುರದಲ್ಲಿ ಬರೆಯಲ್ಪಡ್ತದೆ. ಆ ನಂತರದಲ್ಲಿ ಬಾಬಿಲೋನ್ನಲ್ಲಿ ಅಂದರೆ ಇವತ್ತು ನಾವು ಹೇಳುವಂಥ ಇರಾಕ್ ದೇಶದಲ್ಲಿ 1 ಮತ್ತು 2ನೇಯ ಪೇತ್ರನ ಪತ್ರಿಕೆ ಬರೆಯಲ್ಪಡ್ತದೆ. ಆ ನಂತರದಲ್ಲಿ ಪದ್ಮೋಸ್ ದ್ವೀಪದಲ್ಲಿ, ಪದ್ಮೋಸ್ ಅನ್ನುವಾಗ ಇದು ಖಂಡಿತವಾಗಲೂ ಸಮುದ್ರದ ಮಧ್ಯದಲ್ಲಿರುವಂಥ ಒಂದು ದ್ವೀಪ, ಪದ್ಮೋಸ್ ಅನ್ನುವಂಥ ಒಂದು ದ್ವೀಪ. ಆ ದ್ವೀಪದಲ್ಲಿ ಪ್ರಕಟಣೆ ಪುಸ್ತಕ ಬರೆಯಲ್ಪಡ್ತದೆ. ಅಂದರೆ ಹಳೆ ಒಡಂಬಡಿಕೆ 5 ಜಾಗದಲ್ಲಿ ಬರೆಯಲ್ಪಡ್ತದೆ. ಹೊಸ ಒಡಂಬಡಿಕೆ ಇಸ್ರಾಯೇಲ್ ದೇಶದಲ್ಲಿ, ಎಫೆಸದಲ್ಲಿ, ಅಂತಿಯೋಕ್ಯದಲ್ಲಿ, ಕೊರಿಂಥದಲ್ಲಿ ಮತ್ತು ನಿಕೋಪೋಲಿಸ್ ಮತ್ತು 6ನೇದಾಗಿ ರೋಮಾಪುರ, 7ನೇದಾಗಿ ಬಾಬಿಲೋನ್, 8ನೇದಾಗಿ ಪದ್ಮೋಸ್ ಎಂಬ ಸ್ಥಳದಲ್ಲಿ
ಬರೆಯಲ್ಪಡ್ತದೆ. ಹೊಸ ಒಡಂಬಡಿಕೆ 8 ಕ್ಷೇತ್ರದಲ್ಲಿ ಬರೆಯಲ್ಪಡೋದಾದರೆ ಹಳೆ ಒಡಂಬಡಿಕೆ 5 ಸ್ಥಳಗಳಲ್ಲಿ ಬರೆಯಲ್ಪಡ್ತದೆ. ಹಳೆ ಒಡಂಬಡಿಕೆ 5 ಸ್ಥಳಗಳಲ್ಲಿ ಬರೆಯಲ್ಪಡ್ತದೆ, ಹೊಸ ಒಡಂಬಡಿಕೆಯು 8 ಸ್ಥಳಗಳಲ್ಲಿ ಬರೆಯಲ್ಪಡ್ತದೆ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಬೈಬಲ್ನ ಅಷ್ಟೇ. ಈಗ ಓಕೆ, 5 ಸ್ಥಳಗಳಲ್ಲಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ 8 ಸ್ಥಳಗಳಲ್ಲಿ ಬೇರೆ 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 ವ್ಯಕ್ತಿಗಳಿಂದ ಬರೆಯಲ್ಪಟ್ಟಂಥ ಪುಸ್ತಕವಾಗಿದೆ. ಈ ಬೈಬಲ್ನ ಬರವಣಿಗೆ ಅಕ್ಷರಗಳು ಯಾವುದಾಗಿತ್ತು? ಈ ಬೈಬಲ್ ಬರವಣಿಗೆ ಅಕ್ಷರಗಳು ನಾನು ಕಳೆದ ಸಂಚಿಕೆಯಲ್ಲಿ ಇದು ನಾನು ವಿವರಿಸಿದ್ದೇನೆ. ಆದರೂ ಇದರ ಕುರಿತು ನಾನು ಸ್ವಲ್ಪ ಮಾತಾಡಬೇಕಂತ ಬಯಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ವಿಷಯವನ್ನು ಮತ್ತೆ ನಾನು ಪ್ರಸ್ತಾಪಿಸ್ತಾ ಇರುವಾಗ ಇದು ಬೇಸರ ಮಾಡ್ಕೊಳ್ಳಿಕ್ಕೇನೂ ಇಲ್ಲ. ಆದರೆ ಒಂದು ವಿಷಯ ಇದೆ. ನಾನು ಕಳೆದ ಸಾರಿ ಹೇಳಿದೆ ಏನಪ್ಪ ಅಂತ ಹೇಳಿದ್ರೆ, ಬೈಬಲ್ನ ಬರೆಯುವಾಗ ದೇವರು ಉಪಯೋಗಿಸಿದಂಥ ಭಾಷೆ ಯಾವುದಪ್ಪ ಅಂದರೆ, ಹಳೆ ಒಡಂಬಡಿಕೆ ಬರೀಲಿಕ್ಕೆ ಉಪಯೋಗಿಸಿದ ಭಾಷೆ ಇಬ್ರಿಯ ಭಾಷೆ, ಹೊಸ ಒಡಂಬಡಿಕೆ ಬರೀಲಿಕ್ಕೆ ಉಪಯೋಗಿಸಿದ ಭಾಷೆ ಗ್ರೀಕ್ ಭಾಷೆ, ಅದು ಕೊಯ್ನೆ ಗ್ರೀಕ್. ಹಳೆ ಒಡಂಬಡಿಕೆ ಬರೀಲಿಕ್ಕೆ ಉಪಯೋಗಿಸಿದಂಥ ಲಿಪಿ ನೋಡುವಾಗ ಅದು ನಿಜವಾದಂಥ ಯಾವ ಲಿಪಿಯಾಗಿತ್ತು? ಚಿತ್ರಲಿಪಿಯಾಗಿತ್ತು. ಇಬ್ರಿಯ ಭಾಷೆಯ ಚಿತ್ರಲಿಪಿ ಆಗಿತ್ತು. ಆ ಚಿತ್ರಲಿಪಿ ಹೇಗಿತ್ತು ಅಂತೇಳಿ ನಾನು ಹೇಳಿಬಿಡ್ತೇನೆ. ಚಿತ್ರಲಿಪಿ ಹೇಗಿತ್ತಪ್ಪ ಅಂದರೆ, ಅದಕ್ಕೆ ಯಾವುದೇ ವ್ಯಂಜನಗಳು, ಅದು ನೋಡ್ರಿ ಪೂರ್ತಿ ವ್ಯಂಜನಗಳಿಂದ ಕೂಡಿತ್ತು, ಯಾವುದೇ ರೀತಿಯ ಸ್ವರಗಳು ಅದಕ್ಕಿರಲಿಲ್ಲ. ಒಂದು ಪದವನ್ನು ನಾವು ಪೂರ್ತಿ ಅಂತ ಸೆಂಟೆನ್ಸ್ನ ಮಾಡಿ, ಪೂರ್ತಿ ಪದವನ್ನು ಮಾಡಿ ಅದನ್ನು ನಾವು ಉಚ್ಚರಿಸಬೇಕಾದ್ರೆ, ಅದನ್ನು ಸುಂದರವಾದ ರೀತಿಯಲ್ಲಿ ಉಚ್ಚರಿಸಬೇಕಾದ್ರೆ, ಅರ್ಥ ಆಗೋ ರೀತಿಯಲ್ಲಿ ಉಚ್ಚರಿಸಬೇಕಾದ್ರೆ ವ್ಯಂಜನಗಳೊಟ್ಟಿಗೆ ಸ್ವರಗಳನ್ನು ಸೇರಿಸಿದರೆ ಮಾತ್ರ ಆಗ್ತದೆ. ಈ ಸ್ವರಗಳಿದ್ದರೆ ಮಾತ್ರವೇ ಏನಾಗ್ತದಪ್ಪ ಅಂದರೆ ಒಂದು ಪದವನ್ನು ಸರಿಯಾಗಿ ಉಚ್ಚರಿಸಲಿಕ್ಕೆ ಸಾಧ್ಯ. ಆದರೆ ಇಬ್ರಿಯ ಮಾತುಗಳನ್ನು ಬರೆದಾಗ ನಿಜವಾಗ್ಲೂ ಹೇಳಬೇಕಂದ್ರೆ ಆಗಿನ ಲಿಪಿಗೆ ಸ್ವರಗಳಿರಲಿಲ್ಲ, ಬರೀ ವ್ಯಂಜನಗಳು ಮಾತ್ರ ಇದ್ದು. ವ್ಯಂಜನಗಳು ಮಾತ್ರ ಇದ್ದವು. ನೋಡ್ರಿ, ಅದು ನಾನು ಓದ್ತೇನೆ ನಿಮಗೆ. ಆದರೆ ಇಬ್ರಿಯ ಭಾಷೆಯಲ್ಲಿ ಈ ರೀತಿಯಾಗಿ ಇರಲಿಲ್ಲ. ದೇವರ ಮಾತುಗಳನ್ನು ಬರೆಯುವಾಗ ಸ್ವರಗಳು ಇರಲಿಲ್ಲ. ಸ್ವರಗಳು ಎಂಬುದಾಗಿ ಹೇಳ್ತೀವಲ್ಲ, ಅವಿರಲಿಲ್ಲ. ಬರೀ ವ್ಯಂಜನಗಳು ಮಾತ್ರ ಇದ್ದವು. ಅಕ್ಷರದಿಂದ ಅಕ್ಷರಕ್ಕೆ ಮಧ್ಯದಲ್ಲಿ ಅಂತರ ಇರಲಿಲ್ಲ. ನಾವು ಒಂದು ಅಕ್ಷರದಿಂದ ಒಂದು ಅಕ್ಷರ ಗ್ಯಾಪ್ ಕೊಡ್ತೇವೆ, ಆ ಯಾವ ಗ್ಯಾಪು ಇರಲಿಲ್ಲ, ಅಂತರವಿರಲಿಲ್ಲ. ಪದದಿಂದ ಪದಕ್ಕೆ ಮಧ್ಯದಲ್ಲಿ ಅಂತರವಿರಲಿಲ್ಲ. ಒಂದು ಪದದಿಂದ ಮತ್ತೊಂದು ಪದಕ್ಕೆ ಯಾವುದೇ ಅಂತರವಿರಲಿಲ್ಲ. ಹೇಳಿಕೆಯಿಂದ ಹೇಳಿಕೆಗೆ ಅಂತರವಿರಲಿಲ್ಲ. ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ, ಆ ಪ್ಯಾರಾಗ್ರಾಫ್ ಇರಲಿಲ್ಲ. ವಚನಗಳು ಸಹ ಇರಲಿಲ್ಲ. ದೇವರು ಬರೆದಾಗ ವಚನಗಳು ಸಹ ಇರಲಿಲ್ಲ, ಅಧ್ಯಾಯ ಸಹ ಇರಲಿಲ್ಲ. ಮೊದಲ ಅಕ್ಷರದಿಂದ ಪುಸ್ತಕದ ಕೊನೆಯ ಅಕ್ಷರದವರೆಗೂ ಒಂದೇ ರೀತಿಯಾಗಿ ಕಾಣ್ತಾ ಇತ್ತು. ಒಂದು ಸ್ಟಾರ್ಟ್ ಆಗಿದ್ದು ನೋಡಿದರೆ ಕೊನೆಯದಾಗ ಮತ್ತೆ ಲಾಸ್ಟಿಗೆ ನೋಡುವಾಗ ಅಲ್ಲಿ ಅಕ್ಷರ ನೋಡುವಾಗ ಒಂದೇ ರೀತಿ ಕಾಣಿಸ್ತಾ ಇತ್ತು. ಸ್ವರಗಳಿಲ್ಲ, ಬರೀ ವ್ಯಂಜನಗಳು ಮಾತ್ರ. ಅಕ್ಷರದಿಂದ ಅಕ್ಷರಕ್ಕೆ ಅಂತರ ಇಲ್ಲ, ಪದದಿಂದ ಪದಕ್ಕೆ ಅಂತರವಿಲ್ಲ, ಪ್ಯಾರಾಗ್ರಾಫ ಇಲ್ಲ, ಹೇಳಿಕೆಯಿಂದ ಹೇಳಿಕೆಗೆ ಅಂತರವಿಲ್ಲ, ಎಲ್ಲ ಅಧ್ಯಾಯಗಳಿಲ್ಲ, ವಚನಗಳಿಲ್ಲ. ಮೇಲಿಂದ ಕೆಳಗಿನ ತನಕ ನೋಡುವ ಒಂದೇ ರೀತಿ ಕಾಣಿಸ್ತಾ ಇತ್ತು. ಫುಲ್ ಸ್ಟಾಪ್ ಇಲ್ಲ, ಕಾಮ ಇಲ್ಲ, ಯಾವ ಆಶ್ಚರ್ಯ ಸೂಚಕವಾದಂಥ ಚಿಹ್ನೆನೂ ಇಲ್ಲ. ನಾನು ಇದನ್ನು ಯಾಕೆ ತೊಗೊಂಡು ಬರ್ತೀನಿ ಅನ್ನೋ ಕಾರಣ ಇದೆ. ಯಾಕಂತ ಹೇಳಿದ್ರೆ ನೋಡ್ರಿ, ಇಬ್ರಿಯ ಲಿಪಿಯು ಚಿತ್ರಲಿಪಿ ಆಗಿತ್ತು. ನಮ್ಮ ಅಕ್ಷರಗಳಿಗೆ ಒಂದು ವೇಳೆ ಅರ್ಥವಿರಲಿಕ್ಕಿಲ್ಲ. ನಾವಿವತ್ತು ನೋಡುವಂಥ ಹೀಗೆ ಅಕ್ಷರ ಇರಲಿಕ್ಕಿಲ್ಲ. ಪ್ರತಿಯೊಂದಕ್ಕೂ ಅಕ್ಷರಕ್ಕೆ ನಾವಿವತ್ತು ನೋಡುವಂಥ ಹೀಗೆ ಅರ್ಥ ಇರಲಿಕ್ಕಿಲ್ಲ. ಪ್ರತಿ ಅಕ್ಷರಕ್ಕೂ ಅರ್ಥ ಇದೆ, ಆದರೆ ಅರ್ಥ ತಿಳಿಸಿ ಹೇಳುವಂಥವ್ರು ಯಾರೂ ಇಲ್ಲ. ಪ್ರತಿ ಅಕ್ಷರಕ್ಕೂ ಅರ್ಥ ಇದೆ, ಅದನ್ನು ಅರ್ಥ ತಿಳಿಸಿ ಹೇಳುವವರಿಲ್ಲ. ಬಟ್ ಅಂಥವ್ರು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಖಂಡಿತವಾಗ್ಲೂ ಪ್ರತಿ ಅಕ್ಷರಕ್ಕೊಂದು ಅರ್ಥ ಇದೆ. ಆದರೆ ನಮ್ಮ ಭಾಷೆಗೊಂದು ವೇಳೆ, ನಮ್ಮ ಕನ್ನಡ ಲಿಪಿಗೆ ಒಂದು ವೇಳೆ ಒಂದೊಂದು ಅಕ್ಷರಕ್ಕೆ ಒಂದು ಅರ್ಥ ಇರಲಿಕ್ಕಿಲ್ಲ. ಆದರೆ ಇಬ್ರಿಯ ಭಾಷೆಯಲ್ಲಿರುವಂಥ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಇರ್ತಿತ್ತು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಬ್ರಿಯ ಭಾಷೆ ಮೊದಲ ಅಕ್ಷರವಂತ ಆಲೆಫ್ ಅಂತ ಹೇಳುವಂಥ ಈ ಅಕ್ಷರ ಹೋರಿಯ ತಲೆಯ ರೀತಿಯಲ್ಲಿ ಬರಿತಾ ಇದ್ರು. ಹೋರಿ ತಲೆಯ ರೀತಿಯಲ್ಲಿ ಬರಿತಾ ಇದ್ರು. ಈ ಹೋರಿಯ ತಲೆಯ ಅರ್ಥ ಇಬ್ರಿಯ ಭಾಷೆಯಲ್ಲಿ ಏನಾಗಿರ್ತಿತ್ತಪ್ಪ ಅಂದರೆ ಸ್ಟ್ರಾಂಗ್ ಪವರ್ ಲೀಡರ್ ಅಂತೇಳಿ. ಸ್ಟ್ರಾಂಗ್ ಪವರ್ ಲೀಡರ್ ಅಂಥೇಳಿ, ಬಲಿಷ್ಠ, ಶಕ್ತಿವಂತ ಮತ್ತು ನಾಯಕ ಮತ್ತು ಮೊದಲಿಗನು, ಯಜಮಾನು ಅನ್ನುವಂಥ ಭಾಳಷ್ಟು ಪದಗಳು ಬರ್ತದೆ. ಎರಡನೇ ಪದವಂತ ಆಲೆಫ್, ಎರಡನೇ ಅಕ್ಷರವಂತ ಪದ ಯಾವುದಪ್ಪ ಅಂದರೆ ಇದು ಮೊದಲನೇ ಅಕ್ಷರ ಬಂದು ಆಲೆಫ್, ಎರಡನೇ ಅಕ್ಷರ ಬಂದು ಬೆತ್ ಎಂಬುದಾಗಿ. ಬೆತ್ ಅಂದರೆ ಅದು ಏನನ್ನು ತೋರಿಸ್ತಪ್ಪ ಅಂದರೆ ಈ ಒಂದು ಗುಡಾರದ ನಕ್ಷೆ. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನಾವು ಬೆಡ್ರೂಮ್ ಮನೆಗಳನ್ನ ಕಟ್ಕೊಳ್ತೀವಿ. ಹಿಂದಿನ ಕಾಲದಲ್ಲಿ ಬೆಡ್ರೂಮ್ ಮನೆಗಳು ಇರ್ತಿರ್ಲಿಲ್ಲ. ನನಗೀಗಲೂ ನೆನಪಿದೆ,
ಗೋರ್ಮೆಂಟ್ನವರು ಆಗ ಮನೆಗಳನ್ನ ಕಟ್ಕೊಡ್ತಾ ಇದ್ರು. ಹೇಗಿರ್ತಿತ್ತು ಅಂದರೆ, ಈಗೂ ಸಹ ನೀವು ಗೋರ್ಮೆಂಟ್ನವ್ರು ಮನೆ ಕಟ್ಕೊಡೋದಾದರೆ ಒಂದು ಕಿಚನ್ ಇರ್ತದೆ, ಒಂದು ಹಾಲ್ ಇರ್ತದೆ. ಒಂದು ಕಿಚನ್ನು, ಒಂದು ಹಾಲು ಅಷ್ಟೇ. ಆ ಕಿಚನ್ನು ಹಾಲ್ ಏನು ಮಾಡ್ತದಪ್ಪ ಅಂತ ಹೇಳಿದರೆ, ಒಂದು ಇದು ಹಾಲ್ ಅಂತೇಳಿದರೆ ಇದು ಕಿಚನ್ ಅಂತ ಇಟ್ಕೊಳ್ಳೋಣ. ಕಿಚನ್ನು ಹೀಗೆ ಇದ್ದು, ಈಗ ಹಾಲ್ ಬಂದು ಈ ರೀತಿಯಾಗಿ ವಾಲ್ ಹೋಗಿ ಇಲ್ಲಿ ಸ್ಟಾಪ್ ಆಗ್ತಿತ್ತು ಬಾಗಿಲು ಬರುವಂಥ ಸ್ಥಳದಲ್ಲಿ. ಈ ಕಡೆ ಓಪನ್ ಇರ್ತದೆ, ಹೀಗಿರ್ತಿತ್ತು. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಬೆತ್ ಅನ್ನುವಂಥ ಪದದ ಚಿತ್ರ ಅದೇ ರೀತಿಯಲ್ಲಿ ಇರ್ತಿತ್ತು. ಈ ಬೆತ್ ಅನ್ನುವಂಥ ಪದಕ್ಕೆ ಅರ್ಥ ಏನಪ್ಪ ಅಂದರೆ, ಕುಟುಂಬ, ಮನೆ ಅಥವಾ ಒಳಗೆ ಹೋಗು, ಹೊರಗೆ ಬಾ ಅಂತ ಹೇಳಿದ್ರ ಅರ್ಥ. ಈಗ ಈ ಒಂದು ಪದಕ್ಕೆ ಒಂದು ಪದ ಅಂತರ ಇಲ್ಲ, ಒಂದು ಅಕ್ಷರಕ್ಕೆ ಒಂದು ಅಕ್ಷರಕ್ಕೂ ಅಂತರ ಇಲ್ಲ, ಒಂದು ಹೇಳಿಕೆಗೆ ಒಂದು ಹೇಳಿಕೆಗೆ ಅಂತರ ಇಲ್ಲ, ಒಂದು ಮಾತಿಗೆ ಒಂದು ಮಾತಿಗೆ ಅಂತರ ಇಲ್ಲ, ಒಂದು ಪ್ಯಾರಾಗ್ರಾಫಿಗೆ ಇನ್ನೊಂದು ಪ್ಯಾರಾಗ್ರಾಫಿಗೆ ಅಂತರ ಇಲ್ಲ, ಅಧ್ಯಾಯ ಇಲ್ಲ, ವಚನಗಳಿಲ್ಲ, ಸ್ವರಗಳಿಲ್ಲ. ಹಾಗಾದರೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕೀಗ? ಒಂದು ಅಕ್ಷರಕ್ಕೆ 3 ರಿಂದ 4 ರೀತಿಯ ಅರ್ಥಗಳು ಬರ್ತದೆ. ಹಾಗಾದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಆಗಿನ ಟೈಮಲ್ಲಿ ಇದನ್ನು ಅವ್ರು ಅರ್ಥ ಮಾಡಿಸ್ತಾ ಇದ್ರಿಂದ ಇದು ಸಾಧಾರಣವಾದ ವಿಷಯನೇ ಅಲ್ಲ. ಅದು ಇವತ್ತು ಪ್ರಸಂಗ ಮಾಡುವಾಗ ನಮಗೆ ಈಸಿಯಾಗಿ ಪ್ರಸಂಗ ಮಾಡಿಬಿಡ್ತೀವಿ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ಇವತ್ತು ಬೈಬಲ್ಗಳಿದ್ದಾವೆ, ದೇವರ ವಾಕ್ಯಗಳಿದ್ದಾವೆ, ನಾವು ಬೇಗನೆ ಈಸಿಯಾಗಿ ನಾವು ಪ್ರಸಂಗ ಮಾಡಿಬಿಡ್ತೀವಿ. ಆದರೆ ಆಗಿನ ಕಾಲ ಆಗಿರಲಿಲ್ಲ. ಆಗಿನ ಕಾಲ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಒಂದು ಪದ ಏನಾದರೂ ಮಿಸ್ಟೇಕ್ ಆಗೋದಾದರೆ ನೋಡ್ರಿ, ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ, ಇಬ್ರಿಯ ಲಿಪಿಗೆ ಸ್ವರಗಳಿರಲಿಲ್ಲ, ಮಧ್ಯ ಅಂತರವಿರಲಿಲ್ಲ, ಪದಾಂತರವಿರಲಿಲ್ಲ. ಹಾಗೆ ಒಂದು ಅಕ್ಷರಕ್ಕೆ ಅನೇಕ ಅರ್ಥಗಳು ಸಹ ಇದ್ದಾವೆ. ಇದನ್ನು ಹೇಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಜನರಿಗೆ ಆ ಅರ್ಥವನ್ನು ತಿಳಿಸುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಮತ್ತು ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಜನರಿಗೆ ತಿಳಿಸುವಂಥದ್ದು ಇನ್ನೂ ಭಾಳ ಕಷ್ಟ. ಹಾಗಿರುವಾಗ ದೇವರು ಅವುಗಳಿಗೆ ಕೂಡಿಸಬಾರ್ದು ಅಂಥೇಳಿ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದ 22ನೇ ವಚನದಲ್ಲಿ ಹೇಳಿದ್ದಾರೆ. ಮಾನವರಿಗೆ ದೇವರು ಹೇಳಿದ್ದು ಕೂಡಿಸಬೇಡ ಮತ್ತು ತೆಗೆಯಬೇಡ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 2ನೇ ವಚನ. ಕೂಡಿಸೋ ಹಾಗೂ ಇಲ್ಲ, ತೆಗೆಯೋ ಹಾಗಿಲ್ಲ. ಹಾಗಾದರೆ ಕೂಡಿಸುವುದು ಮಾನವನ ಕೆಲಸ. ಆದಿಕಾಂಡ 3:3 ನೋಡ್ತೀವಿ ನಾವು. ಅವ್ವಳಿಗೆ ಸರ್ಪ ಬಂದು ಕೇಳ್ತಾಳೆ, ಏನವ್ವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರ್ದು ಅಂತ ಹೇಳಿದಾರ ಅಂತೇಳಿ. ಆದರೆ ಅವ್ವಳು ಹೇಳ್ತಾಳೆ, ಏನು ಹೇಳ್ತಾಳೆ ಗೊತ್ತಾ? ಆ ಹಣ್ಣನ್ನು ತಿನ್ನಲೂಬಾರ್ದು, ಮುಟ್ಲೂಬಾರ್ದು ಅನ್ನೋದು ಮಾನವನು ಮಾಡುವ ಕೆಲಸ. ಮುಟ್ಲೂಬಾರ್ದು ಅನ್ನೋದು ದೇವ್ರು ಹೇಳಲಿಲ್ಲ. ತಿನ್ನಬಾರ್ದು, ತಿಂದ ದಿನ ಸಾಯ್ತಿ ಅಂತೇಳಿ ದೇವ್ರು ಹೇಳಿದ್ದು. ಆದಿಕಾಂಡ 2ನೇ ಅಧ್ಯಾಯದ 16-17ನೇ ವಚನದಲ್ಲಿ ಅವ್ವಳದನ್ನು ಕೂಡಿಸ್ತಾಳೆ, ಮುಟ್ಲೂಬಾರ್ದು ಅನ್ನೋದು. ದೇವರು ಹೇಳ್ತಾ ಇದ್ದಾರೆ, ಅದನ್ನು ಕೂಡಿಸ್ಲೂಬಾರ್ದು, ತೆಗಿಲೂಬಾರ್ದು. ಈಗ ಈ ರೀತಿಯಾಗಿ ವಾಕ್ಯ ಇರುವಾಗ ಎಷ್ಟು ಜಾಗ್ರತೆಯಾಗಿ ಅವರು ಅದನ್ನು ನಡೆಸ್ಕೊಂಡಿರ್ಬೇಕಾಗಾದ್ರೆ. ಬರವಣಿಗೆ ಕೆಲಸ ಸಾಧಾರಣವಾಗಿರಲಿಲ್ಲ, ಭಯಂಕರವಾದ ಕಷ್ಟಕರವಾದಂಥ ಕೆಲಸ ಅದಾಗಿತ್ತು ಅಂತೇಳಿ ನಾನು ಹೇಳಲಿಕ್ಕೆ ಸಾಧ್ಯ. ಹಾಗಾದರೆ ಇಲ್ಲಿ ಬೋಧಕನು ಎಷ್ಟು ಜಾಗ್ರತೆಯಿಂದ ವಾಕ್ಯವನ್ನು ಧ್ಯಾನಿಸಿ ಎಷ್ಟು ಜಾಗ್ರತೆಯಿಂದ ಬೋಧಿಸಬೇಕು ಎಂದು ನೋಡುವಂಥ ಅಂಶ ನಾವು ಗಮನಿಸಬೇಕಾಗ್ತದೆ. ಆಗಿನ ಕಾಲದಲ್ಲಿ ಹಾಗಿತ್ತು. ಇವತ್ತು ನಮಗೆ ಸ್ವರಗಳಿದ್ದಾವೆ, ವ್ಯಂಜನಗಳಿದ್ದಾವೆ, ಇವತ್ತು ಅರ್ಥ ಆಗೋ ರೀತಿಯಲ್ಲಿ ಸ್ಟಡಿ ಬೈಬಲ್ಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ಆಗಿನ ಬರವಣಿಗೆಯ ಅಕ್ಷರಗಳು ಹೇಗಿತ್ತಪ್ಪ ಅಂದರೆ ನಮ್ಮ ಹಾಗಿರಲಿಲ್ಲ. ಆದರೆ ನಾನು ಏನಂತ ಹೇಳ್ತೀನಪ್ಪ ಅಂದರೆ, ಆ ದಿನ ಅಂಥ ಪರಿಸ್ಥಿತಿಲಿದ್ದಾಗ ಸಹ ಅವ್ರು ಎಂದೂ ಮಿಸ್ಟೇಕ್ ಮಾಡಲಿಲ್ಲ. ಎಂದೂ ಮಿಸ್ಟೇಕ್ ಮಾಡಲಿಲ್ಲ ಅವರು. ಇವತ್ತು ನಮ್ಗೆ ಇಷ್ಟೆಲ್ಲ ಇದ್ದು ಸಹ ನಾವು ಮಿಸ್ಟೇಕ್ ಮಾಡ್ತೇವೆ. ನಿಜವಾಗ್ಲೂ ಇದು ಭಾಳ ದುಃಖದ ವಿಷಯ ಅನ್ನಿಸ್ತದೆ. ಅವತ್ತು ಅವರಿಗೆ ಬೈಬಲ್ ಇರಲಿಲ್ಲ, ಪವಿತ್ರಾತ್ಮನಿದ್ನು. ಇವತ್ತು ನಮಗೆ ಬೈಬಲ್ ಇದೆ, ಪವಿತ್ರಾತ್ಮನೂ ಇದ್ದಾನೆ, ಆದರೆ ಪವಿತ್ರಾತ್ಮನ ನಡೆಸುವಿಕೆ ಇಲ್ಲ. ಪವಿತ್ರಾತ್ಮನ ನಡೆಸುವಿಕೆ ಇರುವಾಗ ಸರಿಯಾದಂಥ ವಾಕ್ಯಕ್ಕೆ ನಮ್ಮನ್ನು ನಡೆಸ್ತಾನೆ. ಪವಿತ್ರಾತ್ಮ ನಡೆಸುವಿಕೆ ಇಲ್ಲದಿದ್ದಾಗ ತಪ್ಪಾದ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಖಂಡಿತವಾಗ್ಲೂ ಪ್ರಸಂಗ ಮಾಡಬೇಕಂದ್ರೆ ಇಷ್ಟು ಹಾರ್ಡ್ ವರ್ಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಇಂಟರ್ನೆಟ್ಟಲ್ಲಿ ಹೊಡೆದ್ಬಿಟ್ರೆ ಸಾಕು, ಪ್ರಸಂಗಗಳಂತೇಳಿ ಬಂದುಬಿಡ್ತದೆ. ನಾವು ತಗೊಳ್ಬೋದು, ಅದನ್ನು ತಕ್ಕೊಂಡೇನು ಮಾಡ್ಬೋದು, ಅವುಗಳನ್ನು ನಾವು ಪ್ರಸಂಗಿಸ್ಬೋದು, ದೊಡ್ಡ ವಿಷಯನಲ್ಲ. ಆದರೆ ನಾನು ಈ ವಿಷಯವನ್ನು ಒತ್ತಿ ಹೇಳಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಅವರೆಷ್ಟು ಪರಿಶ್ರಮ ಪಟ್ಟು ಅದನ್ನು ಬರೆದಿರ್ಬೋದು. ಒಂದು ಅಕ್ಷರ ತೆಗೆದು ಹಾಕದೆ, ಒಂದು ಅಕ್ಷರವನ್ನು ಕೂಡಿಸದೆ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ಎಷ್ಟರ ಮಟ್ಟಿಗೆ ಅದನ್ನು ಧ್ಯಾನಿಸಿ ಜನರಿಗೆ ಅರ್ಥ ಮಾಡಿರ್ಬೋದು. ನೋಡ್ರಿ, ಈಗ ಮೆಜಾರಿಟಿಕ್ ಟೆಕ್ಸ್ಟ್ ಅಂತ ನಾವು ಹೇಳ್ತೀವಿ, ಮೆಜಾರಿಟಿಕ್ ಟೆಕ್ಸ್ಟ್, ಹೀಬ್ರೂ ಮೆಜಾರಿಟಿಕ್ ಟೆಕ್ಸ್ಟ್ ಅಂತ ನಾವು ಹೇಳ್ತೀವಿ. ಅವುಗಳಿಗೆ ಏನು ಹೇಳ್ತಾರಪ್ಪ ಅಂತೇಳಿದ್ರೆ ಸ್ವರಗಳು ಎಂಬುದಾಗಿ ಹೇಳ್ತಾರೆ. ಅದು ಬಂದಿದ್ದು ಯಾವಾಗ ಅಂತ ನೋಡುವಾಗ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅದು ಬಂತು. ಅದಕ್ಕಿಂತ ಮೊದಲು ಎಷ್ಟು ವರ್ಷಗಳ ಹಿಂದೆ ಬೈಬಲ್ ಬರೆಯಲ್ಪಟ್ಟಿತ್ತು. ಆದರೆ ಅವರು ಅದನ್ನು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದರು, ಭಾಳ ಜೋಪಾನ ಮಾಡಿದ್ದಾರೆ ಅವರು. ಯಾಕಂದ್ರೆ ಅವ್ರಿಗೊಂದು ಭಯ ಇತ್ತು, ನಾವು ಕೂಡಿಸಬಾರ್ದು, ತೆಗಿಬಾರ್ದು ಅಂಥೇಳಿ. ಕೂಡಿಸಿದ್ರೆ ಏನಾಗ್ತದೋ, ತೆಗೆದ್ರೆ ಏನಾಗ್ತದೋ ಅಂಥೇಳಿ. ಇವತ್ತು ಕೂಡಿಸೋದಕ್ಕೂ ಭಯ ಪಡೋದಿಲ್ಲ, ತೆಗಿಯೋಕ್ಕೂ ಭಯ ಪಡೋದಿಲ್ಲ.
ಇವತ್ತು ನಮ್ಮ ಬೈಬಲ್ನಲ್ಲಿ ನಾವು ನೋಡೋದಾದ ಎಷ್ಟೋ ವಚನಗಳಿಲ್ಲ, ಮೂಲ ಪ್ರತಿಗೆ ಹೋಗೋದಾದ್ರೆ ನಾನು ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳೋದೇನಪ್ಪ ಅಂದರೆ, ಮೂಲ ಪ್ರತಿಗೆ ನಾವು ಹೋಗ್ಬೇಕಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ಕಾರಣಕ್ಕೋಸ್ಕರ. ಮೂಲ ಪ್ರತಿಗೆ ಹೋಗೋದಾದರೆ ಎಷ್ಟೋ ಸಾವಿರ ಪದಗಳು ನಮ್ಮ ಬೈಬಲಲ್ಲಿ ಮಿಸ್ ಆಗಿದ್ದಾವೆ. ನಾವು ಅದನ್ನು ಹೇಗೆ ಸರಿಪಡಿಸ್ಕೊಳ್ಳಿಕ್ಕಾಗ್ತದೆ? ಅದಕ್ಕೆ ನಾನು ಹೇಳುವಂಥದ್ದು, ಪ್ರತಿಯೊಬ್ಬರು ಈ ಸಂಚಿಕೆ ಯಾರೆಲ್ಲ ನೋಡ್ತಾರೋ ದೇವರ ವಾಕ್ಯದ ವಿಷಯದಲ್ಲಿ ನೀವು ವೈರಾಗ್ಯಕ್ಕೆ ಬನ್ನಿರಿ. ಯಾಕಂದರೆ ಆಗಿನ ಕಾಲದಲ್ಲಿ ಅವರು ವೈರಾಗ್ಯದಿಂದ ದೇವರಿಗಾಗಿ ಆ ರೀತಿ ಶ್ರಮಪಟ್ಟು ಆ ರೀತಿ ಪರಿಶ್ರಮದಿಂದ ಅವರಿಲ್ಲದೆ ಹೋಗಿದ್ರೆ ಇವತ್ತು ನಮಗೆ ಒಳ್ಳೆ ಬೈಬಲ್ ಸಿಗಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಬೈಬಲಲ್ಲಿ ಲೋಪ ಇಲ್ಲ, ಭಾಷಾಂತರದಲ್ಲಿ ಲೋಪ ಇದೆ. ಬೈಬಲಲ್ಲಿ ಲೋಪ ಇಲ್ಲವೇ ಇಲ್ಲ. ಬೈಬಲ್ ಪವಿತ್ರವಾದದ್ದು. 7 ಸಾರಿ ಪುಟಕ್ಕೆ ಹಾಕಿದ ಶುದ್ಧ ಬೆಳ್ಳಿಯೋಪಾದಿಯಲ್ಲಿದೆ. ಅದನ್ನು ಯಾರೂ ಅಶುದ್ಧ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈವನ್ ನನ್ನ ಬಾಯಿಂದ ಹೇಳಿದರೆ ದೇವರು ನನ್ನ ನಾಲಿಗೆನ ಕಿತ್ತು ಹಾಕಬೇಕಾಗ್ತದೆ. ಯಾಕಂದರೆ ಅದು ಶುದ್ಧವಾದ ವಾಕ್ಯ. ಲೋಕದಲ್ಲಿ ಯಾರೂ ಸಹ ಮುಟ್ಟಲಿಕ್ಕೆ ಆಗದಿರುವಂಥ ವಾಕ್ಯ ಅದಾಗಿದೆ. ಆದರೆ ಇವತ್ತು ಏನಪ್ಪ ಆಗಿದೆ ಅಂತ ಹೇಳಿದರೆ, ಅದು ಅಷ್ಟು ಶುದ್ಧವಾಗಿರುವಾಗ ಅದರಲ್ಲಿ ಭಾಷಾಂತರದಲ್ಲಿ ಸಾಕಷ್ಟು ತಪ್ಪುಗಳು ನಡೆದಿದ್ದಾವೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕಾನ್ಸ್ಟಂಟೈನ್ನಿಂದ ಯಾವುದೆಲ್ಲ ರೀತಿಯಲ್ಲಿ ವಾಕ್ಯಗಳು ಬದಲಾದವು ಎಂಬುದಾಗಿ. ನಂತರ ಕಾಲಗಳಲ್ಲಿ ವಾಕ್ಯದ ಭಾಳಷ್ಟು ವಾಕ್ಯಗಳನ್ನ ಅವರು ಬೈಬಲ್ನ ವಾಕ್ಯಗಳನ್ನ ತಿರುಚಲಿಕ್ಕೆ ಪ್ರಾರಂಭಿಸಿದರು. ಅದನ್ನು ತಿರುಚಿದ್ರು. ಅದೆಲ್ಲರಿಗೂ ಗೊತ್ತು. ಬೈಬಲ್ ಕಲಿತಂಥ ಪ್ರತಿಯೊಬ್ಬರಿಗೂ ಗೊತ್ತು. ಬೈಬಲ್ ಕಾಲೇಜ್ ಓದಿದ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂತ ಹೇಳಿದ್ರೆ ಅದು ಬೋಧಿಸಲ್ಪಡ್ತದೆ. ಆದರೆ ಒಂದು ದುಃಖದ ವಿಷಯ ಏನಪ್ಪ ಅಂದರೆ, ಅವತ್ತವರು ಆಸಕ್ತಿಯಿಂದ ಒಂದು ವಚನವೂ ಆ ಕಡೆ ಈ ಕಡೆ ಹೋಗದೆ, ಒಂದು ಅಕ್ಷರವೂ ಆ ಕಡೆ ಈ ಕಡೆ ಹೋಗದೆ ಅವ್ರು ಕಾಪಾಡಿದರು. ಇವತ್ತು ಏನಾಗ್ತಿದೆ ಗೊತ್ತಿಲ್ಲ. ಆದರೆ ನಾನು ನಂಬ್ತೇನೆ ಖಂಡಿತವಾಗಲೂ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ದಿನಗಳು ಬರಲಿಕ್ಕಿದ್ದಾವೆ. ಅನೇಕ ಬೈಬಲ್ನ ತಿಳಿದಂಥ ವ್ಯಕ್ತಿಗಳು ಎದ್ದೇಳಲಿಕ್ಕಿದ್ದಾರೆ. ಯಾಕಂದರೆ ಇವಾಗಿನ ಯವನಸ್ಥರಿಗೆ ದೇವರು ಅಂಥ ಎಬಿಲಿಟಿಯನ್ನು ದೇವರು ಕೊಟ್ಟಿದ್ದಾನೆ. ಇವತ್ತಿನ ಯವನಸ್ಥರು ಏನು ಬೇಕಾದರೂ ಸಾಧಿಸಬಲ್ಲರು. ನಾನು ಯವನಸ್ಥರಿಗೆ ಒಂದು ಕರೆ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಯವನಸ್ಥರೇ ನೀವು ದೇವರ ವಾಕ್ಯವನ್ನು ತಿಳ್ಕೊಳ್ಳುವಂಥ ವಿಷಯದಲ್ಲಿ ಆಸಕ್ತರಾಗಿರ್ರಿ. ಇವತ್ತು ನಿಜವಾಗಲೂ ಎಷ್ಟೋ ಸಭೆಗಳಲ್ಲಿ ಸಭಾಪಾಲಕರಿಗಿಂತ ಯವನಸ್ಥರೇ ಮುಂದೆ ಇರ್ತಾರೆ, ಕಲ್ತ್ಕೊಳ್ಳುವಂಥ ವಿಷಯದಲ್ಲಿ, ತಿಳ್ಕೊಳ್ಳುವಂಥ ವಿಷಯದಲ್ಲಿ. ಅಂಥವ್ರನ್ನ ದೇವರು ಎಬ್ಬಿಸಿ ಇಂಥ ವಿಷಯಗಳನ್ನ ಹಲವಾರು ಜನರಿಗೆ ಅವರು ಪ್ರಕಟಿಸಲಿಕ್ಕಿದ್ದಾರೆ. ಹಾಗಾಗಿ ಬೈಬಲ್ನ ಅಕ್ಷರಗಳ ಕುರಿತಾಗಿ ಇರುವಂಥ ವಿಷಯ ಇದಾಗಿದೆ. ತುಂಬ ಭಾಷೆ ಒಂದು ಉತ್ತಮ ರೀತಿಯಲ್ಲಿ ಬೈಬಲ್ನ ಬಗ್ಗೆ ನಮ್ಗೆ ತಿಳಿಸ್ತಾ ಇದ್ದೀರಾ. ಖಂಡಿತವಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ತುಂಬ ಜಾಗೃತವಾಗಿ ದೇವರ ವಾಕ್ಯವನ್ನು ಕಾಪಾಡ್ಕೊಂಬಂದರು. ಇನ್ನು ಮುಂದೆ ಕೂಡ ನಾವು ಸತ್ಯವಾದ ವಿಷಯ, ಬೈಬಲ್ನ ವಿಷಯ ಇನ್ನೂ ಕಲೀಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ಯಾಕೆಂದರೆ ಈಗ ಸಮಯದ ಅಭಾವ ಇರೋದರಿಂದ ನಾವು ನಿಲ್ಲಿಸಲೇಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬೈಬಲ್ ಯಾವ ರೀತಿ ಬಂತು, ಅಥವಾ ಇನ್ನೂ ಹೆಚ್ಚಾಗಿ ಅಧ್ಯಾಯ ಮಾಡಿರುವಂಥದ್ದು, ಅಥವಾ ವಚನಗಳನ್ನಾಗಿ ವಿಂಗಡಿಸಿರುವಂಥದ್ದು, ಇದರ ಬಗ್ಗೆ ನಾವು ಕಲೀಲಿಕ್ಕಿದ್ದೇವಲ್ಲ ಅಷ್ಟೇ ನಾವು ಈಗ ಇಲ್ಲಿ ಮುಗಿಸ್ಲಿಕ್ಕಿದ್ದೇವೆ. ಪ್ರಿಯ ವೀಕ್ಷಕರೇ, ಸಮಯದ ಅಭಾವ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಆದರೆ ಬೈಬಲ್ನ ಹಿಸ್ಟ್ರಿ ಇದು ಇನ್ನೂ ಮುಗಿಲಿಲ್ಲ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ ಸತ್ಯವೇದದ ಅಧ್ಯಾಯಗಳನ್ನು ಯಾವ ರೀತಿ ಮಾರ್ಪಡಿಸಲಾಯಿತು, ಅಧ್ಯಾಯವನ್ನು ಯಾಕೆ ವಿಂಗಡಿಸಲಾಯಿತು, ಯಾತಕ್ಕಾಗಿ ವಚನವಾಗಿ ವಿಂಗಡಿಸಲಿಕ್ಕಿದ್ದೇವೆ, ಇನ್ನು ಅನೇಕ ಪ್ರಶ್ನೆಗಳು ನಾವು ಕೇಳಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.